ಸೊ ನಾವು ಆರೋಗ್ಯಕರವಾಗಿರ್ಬೇಕಾದ್ರೆ ನನ್ನ ನಡತೆ ಚೆನ್ನಾಗಿರ್ಬೇಕು, ದೇವರೊಟ್ಟಿಗೆ ನನ್ನ ಸಂಬಂಧ ಸರಿ ಇರಬೇಕು, ಮನುಷ್ಯರೊಟ್ಟಿಗೂ ಕೂಡ ನನ್ನ ಸಂಬಂಧ ಸರಿ ಇದ್ದಾಗ ಆತ್ಮಿಕವಾಗಿ ನಾನು ಒಬ್ಬ ಆರೋಗ್ಯಕರವಾದಂತ ನಾಯಕನು, ಆರೋಗ್ಯಕರವಾದಂತ ವಿಶ್ವಾಸಿ ಆಗ್ತಾನೆ. ನಿಜವಾಗ್ಲೂ ಪ್ರಿಯರೇ, ಸುಮ್ಮನೆ ನಾನು ಸಭೆಯಲ್ಲಿ ಬಂದು ಕುತ್ಕೊಂಡು ಹೋಗುವುದರಿಂದ ಯಾವ ಪ್ರಯೋಜನ ಇಲ್ಲ. ಪ್ರತಿ ಸಾರಿ ಬಂದಾಗಲೂ ನನ್ನ ನಡತೆಯಲ್ಲಿ ಒಂದು ಬದಲಾವಣೆ ಕಾಣಿಸ್ಬೇಕು. ಪ್ರತಿ ಸಾರಿ ಬಂದಾಗಲೂ ದೇವರೊಟ್ಟಿಗೆ ನನ್ನ ಸಂಬಂಧ ಸರಿಯಾಗಬೇಕು. ಪ್ರತಿ ಸಾರಿ ಬಂದಾಗಲೂ ಮನುಷ್ಯರೊಟ್ಟಿಗೆ ನನ್ನ ಸಂಬಂಧ ಸರಿ ಇರಬೇಕು. ನನ್ನನ್ನು ಜನರು ನೋಡುವಾಗ ನಿಜವಾಗಲೂ ನನ್ನ ವಿಷಯದಲ್ಲಿ ಅವರು ಸಂತೋಷವುಳ್ಳವರಾಗಿರ್ಬೇಕು. ನನ್ನ ಬಗ್ಗೆ ಎಂದಿಗೂ ಅವ್ರು ನೋಡುವಾಗ ಕೆಟ್ಟದಾದಂಥ ನೆಗೆಟಿವ್ ಆದಂಥ ಆಲೋಚನೆ ಅವರಿಗೆ ಬರಬಾರ್ದು. ಆ ಪ್ರಕಾರ ನಾವು ಜನರೊಟ್ಟಿಗೆ ಸಂಬಂಧ ಇಟ್ಕೋಬೇಕು. ಅಷ್ಟೇ ಅಲ್ಲ, ನನ್ನ ರಿಲೇಶನ್ಶಿಪ್ ವಿತ್ ಗಾಡ್ ಇಸ್ ವೆರಿ ಇಂಪಾರ್ಟೆಂಟ್. ದೇವರೊಟ್ಟಿಗೆ ಸಂಬಂಧ ಅದು ನಿನ್ನ ದೇವರ ವೈಯಕ್ತಿಕವಾಗಿರ್ತದೆ. ಜನರ ಕಣ್ಣಿಗೆ ಕಾಣದೇ ಇರುವಂತ ಸಂಬಂಧ. ನಾವು ಜನರೊಟ್ಟಿಗೆ ಮುಂದೆ ಪರಿಶುದ್ಧರಾಗಿ ಕಾಣಿಸ್ಬೋದು, ಆದ್ರೆ ಒಬ್ಬರೇ ಇದ್ದಾಗ ನಾನು ಏನ್ ಮಾಡ್ತೇನೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ದೇವರೊಟ್ಟಿಗೆ ಸಂಬಂಧವನ್ನ ತೋರಿಸ್ತದೆ. ನೀನು ಮನುಷ್ಯರೊಟ್ಟಿಗೆ ಸಭೆಯಲ್ಲಿ ಎಲ್ಲರ ಮುಂದೆ ಬಹಳ ಪರಿಶುದ್ಧನಾಗಿ ಕಂಡು ವೈಯಕ್ತಿಕವಾಗಿ ನೀನು ದೇವರ ವಿಷಯದಲ್ಲಾಗಿರ್ಲಿ, ವೈಯಕ್ತಿಕವಾಗಿ ಪರಿಶುದ್ಧತೆಯಲ್ಲಿ ಇಲ್ಲದೆ ಇದ್ದಾಗ ದೇವರೊಟ್ಟಿಗೆ ಸಂಬಂಧವು ಸರಿ ಇರಬೇಕು. ಹಾಗಾಗಿ ವೈಯಕ್ತಿಕ ಪರ್ಸನಲ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬರೇ ಇರುವಾಗ ನೀವೇನಾಗಿರ್ತೀರಿ ಅದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾಗಿ ಇವತ್ತು ಕೂಡ ಇನ್ನೊಂದು ಬಗ್ಗೆ ನಾವು ನೋಡೋಣ. ಏನು? ದೇವರ ಕಾರ್ಯ. ಎಷ್ಟು ಜನ ನಂಬ್ತೀರಿ ನನ್ನನ್ನು ದೇವರು ಕರೆದಿದ್ದಾನೆ ಅಂತ? ನಂಬ್ತೀರಾ? ಇಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ದೇವರು ಹೆಸರಿಡಿದು ಕರೆದಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯನ್ನ ಕರೆದಿದ್ದಾನೆ. ಸುಮ್ಮನೆ ನೀವು ಯಾರು ಬಂದಿಲ್ಲಿ ಕುತ್ಕೊಂಡಿಲ್ಲ ರೀ. ಇಲ್ಲಿರುವಂತ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರನ್ನ ದೇವರು ನಿಮ್ಮನ್ನ ಕರೆದಿದ್ದಾನೆ. ನೀವು ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ನಿಮ್ಮನ್ನ ದೇವರು ನೋಡಿದ್ದಾನೆ. ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ದೇವರು ನಿಮ್ಮನ್ನ ರಚಿಸಿದ್ದಾನೆ. ಯಾಕೆಂದ್ರೆ ಒಂದು ದಿವಸ ನೀವು ಆತನ ಕರೆಗೆ ವಿಧೇಯರಾಗ್ತೀರಿ. ಆತನು ನಿಮ್ಮ ಮೇಲೆ ಇಟ್ಟಂತ ಉದ್ದೇಶ ನೀವು ನೆರವೇರಿಸ್ತೀರಿ ಎಂಬುದನ್ನ ದೇವರು ಆಲೋಚನೆಯನ್ನ ಮಾಡಿ ನಿಮ್ಮನ್ನ ದೇವರು ಕರೆದಿದ್ದಾನೆ ಪ್ರಿಯರೇ. ಸೊ ಇವತ್ತು ಆ ದೇವರ ಕರೆಯುವಿಕೆಯ ಕುರಿತಾಗಿ ನಾನು ನಿಮ್ಮ ಸಂಗಡ ಮಾತನಾಡ್ಲಿಕ್ಕಿದ್ದೇನೆ ಪ್ರಿಯರೇ. ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಾನು ನೆನೆಸೇ ಇರಲಿಲ್ಲ ನಾನೊಬ್ಬ ಪಾಸ್ಟರ್ ಆಗ್ತೇನೆ ಅಂತ. ನನ್ನ ಮನಸ್ಸಿನಲ್ಲಿ ನಿಜವಾಗಿ ಹೇಳ್ತೇನೆ, ಪುಲ್ಪಿಟಲ್ಲಿ ನಿಂತ್ಕೊಂಡು ಸುಳ್ಳು ಹೇಳೋದಿಲ್ಲ. ಎಂದಿಗೂ ನಾನು ಆಲೋಚನೆ ಮಾಡದವನಲ್ಲ ನಾನೊಬ್ಬ ಪಾಸ್ಟರ್ ಆಗ್ಬೇಕಂತೆ, ಸಭಾಪಾಲಕನಾಗ್ಬೇಕೆಂಬ ಆಲೋಚನೆ ನನಗೆ ಇಲ್ವೇ ಇಲ್ಲ. ನಾನೊಬ್ಬ ಇಂಜಿನಿಯರ್ ಆಗಬೇಕು, ಹೊರದೇಶಕ್ಕೆ ಹೋಗಬೇಕು, ಬಹಳಷ್ಟು ಹಣ ಸಂಪಾದಿಸಬೇಕು, ದೊಡ್ಡ ಇದೇ ಕನಸು ಇಟ್ಕೊಂಡು ನಾನು ಇಂಜಿನಿಯರಿಂಗ್ ಮಾಡಿದೆ. ಆದರೆ ನನ್ನ ಆಲೋಚನೆ ಬೇರೆ ಆಗಿತ್ತು, ದೇವರ ಉದ್ದೇಶವೇ ಬೇರೆ ಆಗಿತ್ತು. ಕೆಲವು ಸಾರಿ ನೀವು ಕೂತ್ಕೊಂಡಿದ್ದೀರಿ, ನಿಮ್ಮ ಆಲೋಚನೆಗಳು ಇರಬಹುದು, ಆದರೆ ಕೆಲವು ಸಾರಿ ನಿಮ್ಮ ಆಲೋಚನೆಗಳು ದೇವರ ಆಲೋಚನೆಗಿಂತ ವ್ಯತ್ಯಾಸವಾಗಿರ್ಬಹುದು. ನೀವು ನಿಮ್ಮ ಜೀವಿತದಲ್ಲಿ ಏನೋ ಒಂದು ಗುರಿ ಇಟ್ಕೊಂಡಿರ್ತೀರಿ, ಬಟ್ ಆ ಗುರಿಗೂ ನಿನ್ನ ಮೇಲೆ ದೇವರಿಗಿರುವಂತ ಗುರಿಗೂ ವ್ಯತ್ಯಾಸವಾಗಿರ್ಬೋದು. ಅದನ್ನು ನಾವು ಯಾವಾಗಲೂ ತಿಳ್ಕೊಳ್ಬೇಕು. ಅದಕ್ಕೆ ನಾವು ವಿಧೇಯರಾಗಬೇಕು. ಒಂದು ತಿಳ್ಕೊಡ್ರಿ, ದೇವರಿಟ್ಟಂತ ಉದ್ದೇಶ ಯಾವಾಗಲೂ ಒಳ್ಳೇದೇ ಆಗಿರ್ತದೆ. ದೇವರ ಉದ್ದೇಶ ಎಂದಿಗೂ ಕೆಟ್ಟದಾಗಿರೋದಿಲ್ಲ. ಪ್ರಾರಂಭ ಹಂತದಲ್ಲಿ ನಮಗೆ ಅನಿಸ್ತದೆ, ಏನಪ್ಪ ಇದು ದೇವರು ನನ್ನ ಜೀವಿತದಲ್ಲಿ ಮಾಡ್ತಾರೆ, ಏನ್ ದೇವರು, ನಾವು ಎಂತ ಸ್ಥಿತಿಯಲ್ಲಿ ಇದ್ದೀವಿ, ದೇವರು ಯಾವ ಕೆಲಸಕ್ಕಾಗಿ ಕರೆದ್ರು, ಎಂತದನ್ನ ಆರಿಸಿಕೊಂಡ್ರು. ಯಾಕೆಂದ್ರೆ ಪ್ರಾರಂಭ ಹಂತದಲ್ಲಿ ನನ್ನ ಸ್ಥಿತಿ ನಾವು ನೋಡುವಾಗ ನನಗೆ ಬಹಳ ಬೇಸರ ಆಗ್ತಿತ್ತು. 2014ನೇ ಇಸ್ವಿ, 13ನೇ ಇಸ್ವಿ, ನನ್ನ ಮಗ ಅವಾಗ ತಾನೇ ಹುಟ್ಟಿದ್ರು, ನಮ್ಮ ಮಾವನವ್ರು ತೀರೋಗಿದ್ರು, ಮನೆಯ ಪರಿಸ್ಥಿತಿ, ಬಡತನ. ಒಂದು ಸಮಯದಲ್ಲಿ ನಾನು ಸತ್ಯವಾಗಿ ಹೇಳ್ತೇನೆ, ನನ್ನ ಮಗನಿಗೆ ಡೈಪರ್ ತಗೊಳ್ಳಿ 10 ರೂಪಾಯಿ ಇರಲಿಲ್ಲ ನನ್ನ ಹತ್ರ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೆ. ಅವಾಗ ನಾನು ನೆನೆಸ್ತಿದ್ದೆ, ದೇವ್ರೆ, ತಿಂಗಳಿಗೆ 40,000 ರೂಪಾಯಿ ಸ್ಯಾಲ್ರಿ ಅಕೌಂಟಿಗೆ ಬಂದ್ಬಿಡ್ತಾ ಇತ್ತು. ಇವತ್ತು ನನ್ನ ಜೇಬಲ್ಲಿ 10 ರೂಪಾಯಿ ಇಲ್ಲ. ಎಂಥ ಪರಿಸ್ಥಿತಿ. ನಾನು ಯಾವುದಕ್ಕೂ ಇನ್ನೊಬ್ಬರ ಕಡೆ ಕೇಳಲಿಕ್ಕೆ ನನಗೆ ಒಂಥರ ಜಿಗುಪ್ಸೆ ಆಗ್ತಿತ್ತು. ಅಂತ ಪರಿಸ್ಥಿತಿ ಇದ್ದಂಥದ್ದೆಲ್ಲ ನಾವು ನೋಡುವಾಗ ಅನಿಸ್ತಿತ್ತು, ದೇವ್ರಿ ಎಂತ ಆಲೋಚನೆ ನಿಮ್ದು. ನಾನು ಏನೋ ಮಾಡ್ಬೇಕಂತಿದ್ದೆ, ನೀವೇನೋ ಎಲ್ಲೋ ಕರ್ಕೊಂಡ್ ಬಂದ್ರಿ,
ಎಂಥದೇ ಪರಿಸ್ಥಿತಿಯಲ್ಲಿ ಜನರು ನೋಡುವಾಗ ಒಂಥರ ಕೆಟ್ಟದಾದ ದೃಷ್ಟಿಯಲ್ಲಿ, ಅವಮಾನಕರವಾದ ದೃಷ್ಟಿಯಲ್ಲಿ ನೋಡುವಂತ ಪರಿಸ್ಥಿತಿಗಳು ಇವೆಲ್ಲ ಬರ್ತದೆ. ಯಾವಾಗ ಅಂದ್ರೆ ನೀವು ದೇವರ ಕರೆಯುವಿಕೆಗೆ ವಿಧೇಯರಾಗುವಾಗ. ಪ್ರಾರಂಭ ಹಂತದಲ್ಲಿ ಬರ್ತದೆ, ಬಟ್ ದೇವರು ಪರಿಸ್ಥಿತಿನ ಸೇಮ್ ಇರ್ಲಿಕ್ಕೆ ಬಿಡುವುದಿಲ್ಲ. ದೇವರ ಪರಿಸ್ಥಿತಿಗಳೇನ್ ಮಾಡ್ತಾನೆ, ಬದಲಾಯಿಸ್ತಾನೆ. ಪೂರ್ವ ಸ್ಥಿತಿಗಿಂತ ಅಂತ್ಯ ಸ್ಥಿತಿ ಲೇಸ್ ಆಗಿರ್ತದೆ, ಒಳ್ಳೆಯದೇ ಆಗಿರ್ತದೆ. ಯಾವಾಗ ಅಂದ್ರೆ ದೇವರ ಕರೆಯುವಿಕೆಗೆ ನಾವು ವಿಧೇಯರಾಗುವಾಗ. ನೋಡ್ರಿ, ಗಾಡ್ ಕಾಲ್ಸ್ ಯು ಟು ಬಿಕಮ್ ದ ಪರ್ಸನ್ ಆಫ್ ಹಿ ಕ್ರಿಯೇಟೆಡ್ ಟು ಬಿ. ಅಂದ್ರೆ ದೇವರು ನಿನ್ನನ್ನ ಏನಾಗಬೇಕು ಅಂತ ಸೃಷ್ಟಿ ಮಾಡಿದಾನೋ ಅದಕ್ಕಾಗಿಯೇ ದೇವರು ನಿನ್ನನ್ನು ಇಲ್ಲಿ ಕರೆದಿದ್ದಾನೆ, ಹೊರತು ನೀನೇನ್ ಆಲೋಚನೆ ಮಾಡಿದ್ದಿ ಅದಕ್ಕಾಗಿ ನಿನ್ನನ್ನು ಕರೆದಿಲ್ಲ. ಅರ್ಥ ಆಗ್ತದೆ? ದೇವರು ನಿನ್ನನ್ನು ಸೃಷ್ಟಿ ಮಾಡುವಾಗ ನಿನ್ನ ಬಗ್ಗೆ ಒಂದು ಆಲೋಚನೆ ಮಾಡಿದ್ದಾರೆ ದೇವರು. ಅದನ್ನೇ ಅದೇ ವ್ಯಕ್ತಿ ನೀನ್ ಆಗಬೇಕಂತಲೇ ದೇವರು ನಿನ್ನನ್ನ ಏನ್ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ರು. ಅದರ ತಕ್ಕ ಹಾಗೆ ದೇವರು ನಿನ್ನನ್ನು ರೂಪಿಸಿದ್ರು. ಅರ್ಥ ಮಾಡ್ಕೊಳ್ರಿ. ಯಾಕೆ ಕೆಲವರು ಎಜುಕೇಶನ್ ಒಳ್ಳೆ ಇರ್ತದೆ, ಕೆಲವರಿಗೆ ಎಜುಕೇಶನ್ ಇರುವುದಿಲ್ಲ. ಹಾಗಂತ ದೇವರು ಯಾರು ವಿದ್ಯಾಭ್ಯಾಸ ಮಾಡಿಲ್ಲ, ಯಾರು ಓದು ಬರುವುದಿಲ್ಲ, ಅವ್ರನ್ನ ದೇವರು ಕರೆದಿಲ್ಲ ಅಂತ ಅಲ್ಲ. ಅವರನ್ನ ಕರೆದಂತ ಉದ್ದೇಶ ಬೇರೆ, ಕೆಲವರನ್ನ ಕರೆದಂತ ಉದ್ದೇಶ ಬೇರೆ. ಕೆಲವರನ್ನ ದೇವರು ತುಂಬಾ ಹೈಟ್ ಆಗಿ ಒಳ್ಳೆ ಸುಂದರವಾಗಿ ಸೃಷ್ಟಿ ಮಾಡ್ತಾನೆ. ಯಾಕೆ? ಅವರನ್ನ ಕರೆದಂತ ಯೋಜನೆ ಬೇರೆ. ಕೆಲವರನ್ನ ದೇವರು ಕುಳ್ಳಗಾಗಿ ಕಪ್ಪಗಾಗಿ ಸೃಷ್ಟಿ ಮಾಡ್ತಾನೆ, ಅದರ ಅರ್ಥನೂ ಬೇರೆ. ಇವನನ್ನ ದೇವರು ಇನ್ನೊಂದ್ ಕಡೆ ಬಹಳ ಬೇರೆ ರೀತಿಯಲ್ಲಿ ಉಪಯೋಗಿಸಬೇಕು. ನೀವು ಯಾರಾದ್ರೂ ಅಪೊಸ್ತಲ ಪೌಲನನ್ನು ನೋಡಿದ್ರೆ ಯಾರಿಗೂ ಒಂಥರ ಇದಾಗ್ಬಿಡ್ತದೆ. ನಿಮ್ಗೆ ಏನ್ ಹೇಳ್ರಿ, ಇವನು ಪೌಲ ಅನಿಸ್ತದೆ. ಯಾಕೆ ಗೊತ್ತಾ? ನಮ್ಗೆಲ್ಲರಿಗೂ ಪೌಲ ಅನ್ನುವಾಗ ಏನ್ ಆಲೋಚನೆ ಬರ್ತದೆ ಹೇಳ್ರಿ? ವಾವ್, ಒಳ್ಳೆ ದೇವ ಸೇವಕ ಇರ್ಬೋದು, ಮಸ್ತ್ ಹೈಟ್ ಆಗಿರ್ಬೋದು, ಒಳ್ಳೆ ಇರ್ಬೋದು ಅಂತ ನಿಮಗ ಅನಿಸ್ತದೆ. ಬಟ್ ಪೌಲ ನೋಡ್ಲಿಕ್ಕೆ ಹಂಗಿರ್ಲಿಲ್ಲ. 4 ಫೀಟ್ ಇದ್ದ ಅಷ್ಟೇ. ಎಲ್ಲಕ್ಕಿಂತ ಹೆಚ್ಚಾಗಿ ತಲೆಯಲ್ಲಿ ಕೂದಲೇ ಇರ್ಲಿಲ್ಲ, ಬೋಳ. ಯಾರು? ಅಪೊಸ್ತಲ ಪೌಲನಿಗೆ ತಲೆಯಲ್ಲಿ ಕೂದಲಿರ್ಲಿಲ್ಲ, ಬಾಣ್ಲಿ. ಅಂದ್ರೆ ನೋಡ್ಲಿಕ್ಕೆ ಅಸಹ್ಯ ಆಗ್ತಿದ್ದವನು ಅಂತ ವ್ಯಕ್ತಿ. ಎಜುಕೇಶನ್ ಆಯ್ತು, ಆದ್ರೆ ನೋಡ್ಲಿಕ್ಕೆ ಕುಳ್ಳ, ತಲೆಯಲ್ಲಿ ಕೂದ್ಲಿಲ್ಲ ಅಂತ ದೇವರವನ್ನ ಬಿಟ್ರ? ಇಡೀ ಇತಿಹಾಸ ನೋಡಿದ್ರೆ ಪೌಲನನ್ನು ಉಪಯೋಗಿಸಿಕೊಂಡ ಹಾಗೆ ಇಡೀ ಜೀವಿತ ಯಾರನ್ನು ದೇವರು ಉಪಯೋಗಿಸಿಕೊಂಡಿಲ್ಲ. ಅಷ್ಟು ದೇವರು ಪೌಲನನ್ನ ತನ್ನ ಸೇವೆಗಾಗಿ ಉಪಯೋಗ ಮಾಡಿದ್ರು. ಅದಕ್ಕೋಸ್ಕರ ನಿನ್ನನ್ನು ದೇವರು ರೂಪಿಸಿದ್ದಾರೆ, ನಿನ್ನನ್ನು ದೇವರು ರಚಿಸಿದ್ದಾರೆ. ಎದಕ್ಕಾಗಿ ಅಂದ್ರೆ ಆತನು ನೀನು ಏನಾಗ್ಬೇಕಂತ ಆಲೋಚನೆ ಇಟ್ಕೊಂಡಿದನೋ ಅದಕ್ಕೋಸ್ಕರವೇ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಗಾಡ್ ಹ್ಯಾಸ್ ಅ ಪರ್ಪಸ್ ಫಾರ್ ಈಚ್ ಆಫ್ ಅವರ್ ಲೈಫ್ಸ್. ಪಕ್ಕದವ್ರಿಗೆ ಹೇಳ್ತೀರಿ, ನಿನ್ನ ಬಗ್ಗೆ ದೇವರಿಗೆ ಒಂದು ಉದ್ದೇಶ ಇದೆ. ಹೇಳ್ರಿ. ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿಯೇ ದೇವರು ನಿನ್ನನ್ನ ಪ್ರತ್ಯೇಕಪಡಿಸಿದ. ಎದಕ್ಕೆ? ಒಂದು ನಿರ್ದಿಷ್ಟವಾದ ಉದ್ದೇಶ. ನನ್ನನ್ನ ದೇವರು ಪ್ರತ್ಯೇಕಪಡಿಸಿದ್ದು ಒಂದು ನಿರ್ದಿಷ್ಟವಾದ ಉದ್ದೇಶ, ನಿನ್ನನ್ನ ದೇವರು ಪ್ರತ್ಯೇಕಪಡಿಸಿದ್ದು ಒಂದು ನಿರ್ದಿಷ್ಟವಾದ ಉದ್ದೇಶ. ಪ್ರತಿಯೊಬ್ಬರ ಜೀವಿತದಲ್ಲಿಯೂ ದೇವರು ಒಂದು ನಿರ್ದಿಷ್ಟವಾದ ಉದ್ದೇಶ ಇಟ್ಕೊಂಡಿದ್ದಾನೆ. ಅದಕ್ಕಾಗಿಯೇ ದೇವರು ನಿನ್ನನ್ನ ಪ್ರತ್ಯೇಕಪಡಿಸಿದ್ದಾನೆ. ನೋಡ್ರಿ, ನಿನ್ನಂಗೆ ನಿನ್ನ ಕುಟುಂಬಸ್ಥರಿಲ್ಲ, ನಿನ್ನ ದೇವರು ಏನ್ ಮಾಡಿದ್ದಾನೆ, ಅವರಿಂದ ಪ್ರತ್ಯೇಕಪಡಿಸಿದ್ದಾನೆ. ನಿನ್ನಂಗೆ ಈಗ ನಿನ್ನ ಸ್ನೇಹಿತರಿಲ್ಲ, ಅವರಿಂದ ನಿನ್ನ ದೇವರು ಏನ್ ಮಾಡಿದ್ದಾನೆ, ಪ್ರತ್ಯೇಕಪಡಿಸಿದ್ದಾನೆ. ಯಾಕೆಂದ್ರೆ ನಿನ್ನ ಮೇಲೆ ದೇವರಿಗೆ ಒಂದು ವಿಶೇಷವಾದಂತ ಉದ್ದೇಶ ಇದೆ, ಒಂದು ನಿರ್ದಿಷ್ಟವಾದಂತ ಯೋಜನೆ ಇದೆ. ಅದನ್ನ ನೆರವೇರಿಸಬೇಕಂತಲೇ ದೇವರು ನನ್ನನ್ನು ಏನ್ ಮಾಡಿದ್ದಾನೆ, ಪ್ರತ್ಯೇಕಪಡಿಸಿದ್ದಾನೆ. ಯಾರನ್ನ ದೇವರು ಕರೀತಾನೋ ದೇವರವರನ್ನ ಏನ್ ಮಾಡ್ತಾನೆ, ಪ್ರತ್ಯೇಕಪಡಿಸ್ತಾನೆ. ಓಕೆ, ನಾನು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೇನೆ. ವಾಕ್ಯ ಓದಿಕೊಳ್ಳೋಣ ಎಲ್ಲರೂ. ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯ. ಬೈಬಲ್ ತೆಗಿರಿಬೇಕಾದ್ರೆ ಬೋರ್ಡ್ ಅಲ್ಲಿದೆ, ಬೋರ್ಡ್ ಅಲ್ಲಿ ನೋಡಿ ಕೂಡ ನೀವು ಓದ್ಬೋದು. ನೋಡ್ರಿ, ಫಾರ್ ದ ಫಸ್ಟ್ ಟೈಮ್ 3ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಮೋಶೆಗೆ ಪೊದೆ ಒಳಗಡೆ ಕಾಣಿಸಿಕೊಳ್ತಾನೆ.
ದೇವರು ಮೋಶೆಗೆ ಕಾಣಿಸಿಕೊಳ್ಳುವಾಗ ಮೋಶೆ ಗೊತ್ತಿಲ್ಲ, ಅವನು ಸುಮ್ಮನೆ ಏನೋ ಕುರಿ ಕಾಯ್ತಾ ಇದ್ದಾನ, ಅವನಷ್ಟೇ ತನ್ನ ಮಾವನ ಕತ್ತೆಗಳು ದನಗಳನ್ನು ಕಾಯ್ತಾ ಇದ್ದಾನ ಅಷ್ಟೇ. ಅವನಿಗೆ ಏನು ಆಲೋಚನೆ ಇಲ್ಲ. ಬಟ್ ದೇವರು ಅವನನ್ನ ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದ, ಒಂದು ವಿಶೇಷವಾದ ಕಾರ್ಯಕ್ಕಾಗಿ ದೇವರು ಅವನನ್ನು ಸೃಷ್ಟಿ ಮಾಡಿದ. ಆ ಕಾರ್ಯ ಏನಂದ್ರೆ, ಐಗುಪ್ತ ದೇಶದಲ್ಲಿರುವ ಜನರು ಏನಾಗಿದ್ದಾರೆ, ದಾಸತ್ವದಲ್ಲಿದ್ದಾರೆ. ಅವರ ಕೂಗು, ಅವರ ಗೋಳಾಟ ದೇವರಿಗೆ ಮುಟ್ಟಿತು. ದೇವರ ಸನ್ನಿಧಾನದಲ್ಲಿ ಆ ಜನರ ಕೂಗು ಕೇಳಿಸಿಕೊಳ್ಳುವಾಗ ಈಗ ದೇವರು ಹೇಳ್ತಾರೆ, ಈ ಜನರನ್ನ ಬಿಡಿಸ್ತೇನೆ, ಬಿಡಿಸುವ ಸಮಯ ಬಂದಿದೆ. ಈ ಜನರನ್ನ ಬಿಡಿಸುವ ಸಮಯ ಬಂದಾಗ ದೇವರು ಯಾರನ್ನ ಅದಕ್ಕೋಸ್ಕರ ಅಪಾಯಿಂಟ್ ಮಾಡಿದ್ದಾನೆ, ಯಾರನ್ನ ದೇವರು ಅದಕ್ಕಾಗಿ ನೇಮಕ ಮಾಡಿದ್ದಾನೆ? ಮೋಶೆ. ಸೊ ದೇವರು ಮೋಶೆನ ನೇಮಕ ಮಾಡಿ 3ನೇ ಅಧ್ಯಾಯದಲ್ಲಿ ದೇವರು ಮೋಶೆಗೆ ಕಾಣಿಸಿಕೊಂಡು ಅವನಿಗೆ ಈ ವಾಕ್ಯ ಹೇಳ್ತಾನೆ. ಏನಂತ? ನನ್ನ ಜನರಾಗಿರುವ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನ ಫರೋಹನನ ಬಳಿಗೆ ಕಳುಹಿಸುತ್ತೇನೆ, ಬಾ. ಸಡನ್ ಆಗಿ ಮೋಶೆಗೆ ಶಾಕ್. ಅದೇ ಫರೋಹನ ಮನೆಯಿಂದ ಓಡಿ ಬಂದಿದೆ. ಅದೇ ಫರೋಹನ ಮನೆಯಲ್ಲಿ 40 ವರ್ಷ ಇದ್ದೆ, ಈಗ ಮತ್ತೆ ಅವನ ಮನೆಗೆ ಹೋಗ್ಬೇಕು. ಅಲ್ಲಿ ಮಗನಾಗಿದ್ದೆ, ಈಗ ವೈರಿಯಾಗಿ ಹೋಗ್ಬೇಕು. ಹೌದಾ? ನೋಡ್ರಿ, ಕೆಲವು ಸಾರಿ ದೇವರ ಕರೆಯುವಿಕೆ ನಮಗೆ ಅರ್ಥನೇ ಆಗುವುದಿಲ್ಲ. ಮತ್ತೆ ಇದಕ್ಕೆ ಈ ಕೆಲಸಕ್ಕಾಗಿ ದೇವ್ರು ನಾನು ಕರೀತಾರ? ಅವನಿಗೆ ಬಹಳ ಕನ್ಫ್ಯೂಷನ್ ಆಯ್ತು. ಮೋಶೆ ಫರೋಹನ ಮುಂದೆ ಹೋಗಬೇಕಾಗಿತ್ತು, ಜನರನ್ನ ಬಿಡಿಸುವುದಕ್ಕಾಗಿ ದೇವರು ಮೋಶೆಯನ್ನ ಕರೀತಾರೆ. ಬಟ್ ಮೋಶೆ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು. ಎದರಿಂದ? ಈ ಕೆಲಸದಿಂದ. ಯಾಕೆ? ಮತ್ತೆ ಫರೋಹನ ಅರಮನೆಗೆ ನಾನು ಹೋಗ್ಬೇಕು, ಅದರಲ್ಲಿ ವೈರಿಯಾಗಿ ಹೋಗುವುದು ನನಗೆ ಕಷ್ಟ. ತಪ್ಪಿಸ್ಕೊಳ್ಬೇಕು, ಏನಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕಂತೇಳಿ ನೆಕ್ಸ್ಟ್ ವಚನದಲ್ಲಿ ಓದ್ರಿ. ಅಲ್ಲಿ ಬೇಡ, ನಿಮ್ಮ ಬೈಬಲಲ್ಲಿ ಓದ್ರಿ. ಅದಕ್ಕೆ ಎಲ್ಲ ವಚನ ಎಲ್ಲ ಹಾಕೋದಿಲ್ಲ. 3:11 ನೆಕ್ಸ್ಟ್ ವಚನ ಓದ್ರಿ. ಏನಿದೆ? ಹೋಗುವುದಕ್ಕೂ ಅಲೋ, ನಾನು ಎಷ್ಟರವನು? ನೋಡ್ರಿ, ಮೋಶೆ ತಪ್ಪಿಸ್ಕೊಳ್ಳಿಕ್ಕೆ ಒಂದು ನೆವ ಹೇಳ್ತಾ ಇದ್ದಾನೆ. ಅಲೋ ಸ್ವಾಮಿ, ನಾನು ಎಷ್ಟರವನು ಇಂಥ ಕೆಲಸಕ್ಕೆ? ನನಗಾಗಲ್ಲಪ್ಪ. ಇದು ಹೆಂಗಿತ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ದೇವರು ಲೋಹಿತ್ ಕರೀತಾನೆ. ದೇವ್ರೇ, ಲೋಹಿತ್, ಈ ಕೆಲಸಕ್ಕಾಗಿ ನಿನ್ನನ್ನು ಆರಿಸ್ಕೊಂಡಿದ್ದೇನೆ. ಲೋಹಿತ್ ಹೇಳ್ತಾನೆ, ಅಯ್ಯೋ ಸ್ವಾಮಿ, ನನಗೆ ಓಡಾಕೆ ಬರುವುದಿಲ್ಲ, ನಂಗೆ ಮಾತಾಡೋಕ್ಕೆ ಬರುವುದಿಲ್ಲ. ರೋಹನ್ ಚಲೋ ಓಡ್ತಾನೆ, ಗೌತಮ್ ಚಲೋ ಓಡ್ತಾನೆ, ಅವನನ್ನು ಆರಿಸ್ಕೊ ಅಂದಂಗೆ. ಅರ್ಥ ಆಯ್ತಾ? ಅವನನ್ನು ಕಳಿಸ್ಕೊಡು, ನಂಗೆ ಬೇಡ. ಇದೇ ಕೆಲಸ ನಾವು ಮಾಡ್ತಾ ಇದೀವಿ ಎಲ್ಲರೂ. ದೇವರು ಎಲ್ಲರನ್ನ ದೇವರು ಒಂದು ವಿಶೇಷವಾದ ಕೆಲಸಕ್ಕೆ ಕರೆದಿದ್ದಾನೆ. ಬಟ್ ಎಲ್ಲ ಕೆಲಸದಲ್ಲಿ ನಾವೇನಾಗಿದ್ದೀವಿ ಅಂದ್ರೆ, ದೇವರಿಗೆ ನೆವ ಹೇಳ್ತೇವೆ, ಸ್ವಾಮಿ ನನ್ನಿಂದ ಆಗೋದಿಲ್ಲ, ನಾನು ಎಷ್ಟರವನು, ನನ್ನಿಂದ ಎಲ್ಲಾಗತ್ತೆ. ಅದು ನಿನ್ನನ್ನ ನೋಡಿ ದೇವರು ಕರೆದಿಲ್ಲ. ನಿನ್ನ ಹತ್ರ ಎಷ್ಟು ಟ್ಯಾಲೆಂಟ್ ಇದೆ ಅಂತ ನೋಡಿ ದೇವರು ಕರೆದಿಲ್ಲ. ನಿನ್ನ ಹತ್ರ ಎಷ್ಟು ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ನೋಡಿ ದೇವರು ಕರೆದಿಲ್ಲ. ದೇವರು ಕರೆದಿದ್ದು ಯಾಕೆ? ದೇವರು ಸರ್ವಶಕ್ತನಾಗಿದ್ದಾನೆ. ದೇವರು ಮನಸ್ಸು ಮಾಡಿದ್ರೆ ಕತ್ತೆಗಳನ್ನ ಉಪಯೋಗಿಸ್ತಾನೆ. ದೇವರು ನಿಮ್ಮನ್ನ ಕರೆದದ್ದು ನಿಮ್ಮ ಸಾಮರ್ಥ್ಯ ನೋಡಿ ಅಲ್ಲ, ದೇವರು ತಾನು ಏನಾಗಿದ್ದೇನೆ ಅಂತ ದೇವ್ರಿಗೆ ಗೊತ್ತಿದೆ. ಅದಕ್ಕಾಗಿ ದೇವರು ನಿಮ್ಮನ್ನ ಕರೆದಿಲ್ಲ. ನಿಮ್ಮಿಂದ ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಷ್ಟು ಕೆಲಸವನ್ನ ದೇವರು ನಿಮ್ಮಿಂದ ಮಾಡಿಸ್ಲಿಕ್ಕೆ ಶಕ್ತನಾಗಿಲ್ಲ. ನೀವು ಜಸ್ಟ್ ಸಾಧನ ರೀ. ನೀವು ತಿಳ್ಕೊಬೇಡ್ರಿ, ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ, ನನ್ನ ಹತ್ರ ಎಜುಕೇಶನ್ ಇಲ್ಲ, ನನ್ನ ಹತ್ರ ಕೌಶಲ್ಯ ಇಲ್ಲ, ನನ್ನ ಹತ್ರ ವಿದ್ಯಾಭ್ಯಾಸ ಇಲ್ಲ. ಅಲೋ, ಇವೆಲ್ಲ ನೆವ ಹೇಳ್ಬಿಡ್ರಿ ದೇವರಿಗೆ. ನಿನ್ನ ಹತ್ರ ವಿದ್ಯಾಭ್ಯಾಸ ಇಲ್ಲ ಅಂತ ದೇವ್ರಿಗೆ ಗೊತ್ತಿದೆ. ಯಾಕೆ? ಅವನು ಹೇಳ್ತಾನೆ, ನಾನು ತೊದಲು ಮಾತದವ, ನಂಗೆ ಮಾತಾಡೋಕ್ಕೆ ಬರುವುದಿಲ್ಲ. ಏನ್ ಹೇಳ್ತಾ ಇದ್ದಾನೆ? ನಂಗೆ ಮಾತಾಡೋಕ್ಕೆ ಬರುವುದಿಲ್ಲ ಸ್ವಾಮಿ, ನೀ ನನ್ನನ್ನು ಆರಿಸ್ಕೊಂಡಿ. ಯೆಶಾಯನು ಅದೇ ಹೇಳ್ತಾನೆ, ನೆವ ಹೇಳ್ತಾರೆ ಸ್ಟಾರ್ಟಿಂಗ್. ಆದ್ರೆ ದೇವ್ರು ಬಿಡುದಿಲ್ರಿ. ದೇವ್ರು ಅವನನ್ನ ಏನ್ ಮಾಡ್ತಾನೆ? ಅಲೋ, ನೀನ್ ಮಾತಾಡುದಿಲ್ಲ ಅಲ್ಲಿ, ನೀನ್ ಜಸ್ಟ್ ನಿಂತ್ಕೋ, ನಾನ್ ನಿನ್ ಜೊತೆಗಿರ್ತಾನೆ.
ನೀನ್ ಜಸ್ಟ್ ಸಾಧನ. ನೀನಲ್ಲಿ ಮಾಡ್ಬೇಕಾಗಿದ್ದೇನಿಲ್ಲ, ಅದ್ಭುತ ನೀನ್ ಮಾಡೋದಿಲ್ಲ, ನಾನ್ ನಿನ್ನ ಮೂಲಕ ಮಾಡ್ತೇನೆ. ಇವತ್ತು ನಮ್ಮ ಜನ ಯಾರಿಗಾದ್ರೂ ಸುವಾರ್ತೆ ಹೇಳ್ರಿ ಅಂದ್ರೆ, ಅಯ್ಯೋ ನನಗೆ ಹೇಳಕ್ಕೆ ಬರ್ತಿಲ್ರಿ. ಯಾರಿಗಾದ್ರೂ ರೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ, ಹೋಗಿ ಪ್ರೇಯರ್ ಮಾಡಿದ್ರೆ, ಅಯ್ಯೋ ನಾನ್ ಮುಟ್ಟಿದ್ರೆ ನಾನ್ ಪ್ರೇಯರ್ ಮಾಡಿ ಆರಾಮಾಗ್ತಾನ? ನೀನ್ ಪ್ರೇಯರ್ ಮಾಡಿ ಆರಾಮಾಗುದಿಲ್ಲ. ಆದ್ರೆ ನೀನ್ ಯಾರ ಹೆಸರಿನಲ್ಲಿ ಪ್ರೇಯರ್ ಮಾಡ್ತಾ ಇದ್ದಿ, ಯಾರ ಹೆಸರಿನಲ್ಲಿ ಹೋಗ್ತಾ ಇದ್ದಿ, ಅವ್ರು ಆರಾಮ ಮಾಡ್ತಾರೆ. ಯಾರ ಹೆಸರು ಹೇಳಿ ಸುವಾರ್ತೆ ಸಾರ್ತಾ ಇದ್ದಿ, ಅವ್ರು ಅವನನ್ನು ರಕ್ಷಿಸ್ತಾರೆ. ನಿನ್ ಕೆಲಸ ಬರೀ ಬೀಜ ಬಿತ್ತದು. ನಿನ್ ಕೆಲಸ ಹೋಗಿ ಜಸ್ಟ್ ಪ್ರೇಯರ್ ಮಾಡೋದಷ್ಟೇ. ಕಾರ್ಯ ಮಾಡೋನ್ ದೇವರು. ಇದರಿಂದ ಹೋಗ್ರಿ, ನಾನ್ ಜಸ್ಟ್ ಸಾಧನ. ಅದಕ್ಕಾಗಿ ನೆವ ಹೇಳ್ಬೇಡ್ರಿ. ದೇವರು ನಿನ್ನನ್ನು ಎದಕ್ಕಾಗಿ ಕರೆದಿದ್ದಾನೆ, ಆ ಕೆಲಸದಲ್ಲಿ ಆಲಸ್ಯಗಾರನಾಗಬೇಡ. ಬೈಬಲ್ ಸ್ಪಷ್ಟ ಹೇಳ್ತದೆ, ಯೆರೆಮೀಯ ಪುಸ್ತಕದಲ್ಲಿ ಏನು, ದೇವರು ನೇಮಿಸಿದ ಕೆಲಸದಲ್ಲಿ ಯಾರು ಆಲಸ್ಯಗಾರನಾಗಿದ್ದಾನೆ ಅವನೇನಾಗ್ತಾನೆ? ಏನಾಗ್ತಾನೆ? ಜೋರಾಗಿ ಹೇಳ್ರಿ, ಏನಾಗ್ತಾನೆ? ಆಗ್ಬೇಕಾ ನೀವು? ಹಾಗಾಗಿ ಎಲ್ಲಾ ಕೆಲಸದಲ್ಲಿ ಆಲಸ್ಯ ಮಾಡ್ರಿ. ದೇವರು ನೇಮಕ ಮಾಡಿದ ಕೆಲಸದ ಆಲಸ್ಯರಾಗ್ಬೇಡಿ. ದೇವರು ನಿನ್ನನ್ನು ಪ್ರಾರ್ಥನೆ ಮಾಡೋದಕ್ಕಾಗಿ ಕರೆದಿದ್ದಾನ. ಎಲ್ಲರಿಗಿರುವಂತ ಕಾಮನ್ ಕರೆ ಏನು? ಪ್ರಾರ್ಥನಾ ಕರೆ. ಈ ಪ್ರಾರ್ಥನೆ ಎಷ್ಟು ಜನ ಆಲಸ್ಯರಾಗ್ತೀರಿ? ಪ್ರೇಯರ್, ಅಯ್ಯೋ ದೇವ್ರೆ, ರಾತ್ರಿ ಪ್ರೇಯರ್ ಬರ್ಬೇಕಾ? ಅಯ್ಯೋ ದೇವ್ರೆ, ಮನೇಲಿ ಒಬ್ಬನೇ 1 ತಾಸು ಪ್ರೇಯರ್ ಮಾಡ್ಬೇಕಾ? ಅಯ್ಯೋ ದೇವ್ರೆ, ಅದೇ 1 ತಾಸು ಪಿಕ್ಚರ್ ನೋಡಂದ್ರೆ, ಅದೇ 1 ತಾಸು ಆಟ ಆಡಂದ್ರೆ, ಅದೇ 1 ತಾಸು ಫೇಸ್ಬುಕ್ ನೋಡಂದ್ರೆ ರೆಡಿ. ಆದ್ರೆ ಪ್ರಾರ್ಥನೆ ಅಂದ್ರೆ ಆಲಸ್ಯ. ಬೈಬಲ್ ಹೇಳ್ತದೆ, ದೇವರು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತ. ದೇವರು ನಿನ್ನನ್ನು ಪ್ರಾರ್ಥಿಸುವುದಕ್ಕಾಗಿ ಕರೆದಿದ್ದಾನೆ. ನೀನು ಪ್ರಾರ್ಥನೆ ಮಾಡೋದ್ರಲ್ಲಿ ಆಲಸ್ಯಗಾರನಾಗಿದ್ರೆ ಬೈಬಲ್ ಶಾಪಗ್ರಸ್ತನಾಗ. ದೇವರು ನಿನ್ನನ್ನು ತನ್ನ ವಾಕ್ಯ ಓದಲಿಕ್ಕೆ ಕರೆದಿದ್ದಾನೆ. ವಾಕ್ಯ ಓದುವುದಿಲ್ಲ, ಸತ್ಯವೇದ ಅಭ್ಯಾಸ ಮಾಡುವುದಿಲ್ಲ. ಯಾಕೆ? ಬೇಜಾರು, ಆಲಸ್ಯ. ಬೈಬಲ್ ಹೇಳುತ್ತದೆ, ಹಾಗಾದ್ರೆ ನೀನು ಶಾಪಗ್ರಸ್ತ. ಯಾಕೆ? ದೇವರು ನಿನಗೋಸ್ಕರ ಯಾವ ಕೆಲಸ ನೇಮಕ ಮಾಡಿದಾನೋ ಅದ್ರಲ್ಲಿ ನೀನು ಏನ್ ಮಾಡ್ತಾ ಇದೀಯಾ? ಆಲಸ್ಯ ತೋರಿಸ್ತಾ ಇದೆಯಾ? ಅದನ್ನೇ ಮಾಡ್ದ ಇವನು. ಏನು? ಆಲಸ್ಯ. ಬೇಡ ಸ್ವಾಮಿ, ನನಗಾಗೋದಿಲ್ಲ, ನಾನು ಮದುವೆ ಆಗಕ್ಕೆ ಬಂದಿದ್ದೇನೆ, ನೀನ್ ನೋಡ್ರಿ ಏನ್ ಮಾಡಾಕತ್ತಿ? ನಾನು ನನ್ನ ಮಾವನ್ನ ಮೆಚ್ಚಿಸಿ ಹುಡುಗಿ ಮದುವೆ ಆಗಿ ಬಂದಿದ್ದೀನಿ, ನೀನ್ ನೋಡಿದ್ರೆ ಮತ್ತೆ ಪರವನ ಕಡೆ ಗಳಿಸ್ತಾ ಇದ್ದೀನಿ. ಆಲಸ್ಯ. ನಾವು ಹಂಗೆ ಮಾಡ್ತೀವಲ್ಲ. ಯಾಕೆ ಬರ್ಲಿಲ್ರಿ? ಮದುವೆ ಇತ್ರಿ, ಮದುವೆಗೆ ಹೋಗ್ಬೇಕ್ರಿ, ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕ್ರಿ. ಹಲೋ, ಯಾರು ಇಂಪಾರ್ಟೆಂಟ್ ನಿಮಗೆ? ಯಾರು ಇಂಪಾರ್ಟೆಂಟ್? ನಿನ್ನನ್ನು ಸೃಷ್ಟಿಸಿ ರೂಪಿಸಿ ನಿನಗೆ ಬೇಕಾದದೆಲ್ಲವನ್ನ ಒದಗಿಸಿಕೊಟ್ಟು, ನೀನು ರೋಗಿಯಾಗಿದ್ದಾಗ ನಿನಗೆ ಆರೋಗ್ಯವನ್ನ ಕೊಟ್ಟು, ಸಾಯುವ ಸ್ಥಿತಿಯಲ್ಲಿ ಜೀವ ಕೊಟ್ಟು, ಬಡತನದಲ್ಲಿದ್ದಾಗ ಆಹಾರ ಕೊಟ್ಟು ಪೋಷಣೆ ಮಾಡಿದ ದೇವರು ಇಂಪಾರ್ಟೆಂಟಾ? ಅಥವಾ ದುಡ್ಡಿದ್ದಾಗ ಹಾಯ್ ಅಂತಾರೆ, ದುಡ್ಡಿಲ್ದಾಗ ಬಾಯ್ ಅಂತಾರೆ, ಅವ್ರು ಇಂಪಾರ್ಟೆಂಟಾ? ನೋಡ್ರಿ ನೀವು, ನಿನ್ ಜೇಬ್ ತುಂಬಿದಾಗ ಎಲ್ಲರೂ ಹಾಯ್ ಬ್ರದರ್ ಹೌ ಆರ್ ಯು ಅಂತಾರೆ, ಕರೆಕ್ಟಾ? ನಿನ್ ಜೇಬ್ ಖಾಲಿ ಆಗಲಿ ಹೌ ಆರ್ ಯು ಅನ್ನೋದಿಲ್ಲ, ಹೂ ಆರ್ ಯು ಅಂತಾರೆ. ಹೌ ಒಂದೇ ಚೇಂಜ್ ಮಾಡಿ ಹೂ ಆಗ್ಬಿಡ್ತದಲ್ಲ. ದುಡ್ಡಿಲ್ಲ ಆದಾಗ ನಿನ್ನ ಯಾರು ಮಾತಾಡ್ಸೋದಿಲ್ಲ, ಹೂ ಆರ್ ಯು. ಅದೇ ನಿನ್ನ ಹತ್ರ ಫುಲ್ ಜೇಬಲ್ ದುಡ್ಡಿರ್ಲಿ, ವಾ ಬ್ರದರ್ ಹೌ ಆರ್ ಯು, ಹೇಗಿದ್ದೀರಿ? ದೇವರು ನಿನ್ನ ಹತ್ರ ದುಡ್ಡು ಇರ್ಲಿ ಇರದೇ ಇರ್ಲಿ, ಯಾವಾಗ ನಿನ್ನ ಒಂದೇ ಕರೀತಾನೆ, ಮಗಳೇ ಮಗಳೇ ಹೌ ಆರ್ ಯು, ಹೇಗಿದ್ದೀಯಾ, ಇದನ್ನ ಕೇಳ್ತಾನೆ. ಆ ದೇವರು ಇಂಪಾರ್ಟೆಂಟಾ? ಜನರು ಇಂಪಾರ್ಟೆಂಟಾ? ಹಾಗಾಗಿ ನಾನು ಹೇಳ್ತೇನೆ, ದೇವರು ನೇಮಕ ಮಾಡಿದ ಕೆಲಸದಲ್ಲಿ ಜನರ ಬಗ್ಗೆ ಕಾರಣ ಹೇಳ್ಬೇಡ್ರಿ, ಜನರನ್ನ ಕಾರಣವಾಗಿ ತಗೋಬೇಡ್ರಿ. ಇಲ್ಲಿ ನಾವು ನೋಡ್ತೇವೆ, ಜನರು ಮೋಶೆಗೆ ದೇವರು ಕರೆಯುವಾಗ ಅವನೇನ್ ಮಾಡ್ತಾನೆ? ಗಾಡ್, ನನ್ನಿಂದ ಆಗೋದಿಲ್ಲ, ನನ್ನ ಕ್ಷಮಿಸು ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಅಷ್ಟೇ ಅಲ್ಲ, ಮತ್ತೆ ಇಲ್ಲಿ ಸಂಭಾಷಣೆ ನಡೀತದೆ ದೇವ್ರದು ಮೋಶೆದು. ನೀನ್ ಹೆದರ್ಬೇಡ, ನಾನ್ ನಿನ್ ಸಂಗಡ ಇರ್ತೇನೆ, ನೀನ್ ಹೋಗಿ ಜಸ್ಟ್ ನಿಂತುಕೋ, ಎಲ್ಲ ಮಾಡಿ. ಇಷ್ಟೆಲ್ಲ ದೇವ್ರು ಹೇಳಿದ್ರು ಕೂಡ ಈ ಮನುಷ್ಯ ಮಾತ್ರ ಏನ್ ಮಾಡ್ತಾನೆ ಗೊತ್ತಾ? ಕಡೆಗೆ 4ನೇ ದೇವರು ಕಡೆಗೆ ಈ ಮನುಷ್ಯ ಏನ್ ಮಾಡ್ತಾನೆ ನೋಡಿ. 13ನೇ ವಚನ ಹೋದ್ರಿ, 4:13 ಹೋದ್ರಿ ಬೇಗ. ಅದಕ್ಕೆ ಮೋಶೆ ಏನ್ ಹೇಳ್ತಾನೆ? ಸ್ವಾಮಿ, ಹಲೋ, ಇಷ್ಟೆಲ್ಲಾ ದೇವ್ರು ಹೇಳಿದ್ರು ಕಡೆಗೆ ಮೋಶೆ ಏನ್ ಹೇಳ್ತಾ ಇದ್ದಾನೆ?
ದೇವ್ರೇ, ಈ ಕೆಲಸ ನನ್ನಿಂದ ಆಗುವುದಿಲ್ಲಪ್ಪ, ಸುವಾರ್ತೆ ಹೇಳೋ ಕೆಲಸ ನನ್ನಿಂದ ಆಗುವುದಿಲ್ಲ, ಪಾಸ್ಟರ್ ನೇಮಿಸ್. ದೇವ್ರೇ, ಸುವಾರ್ತೆ ಹೇಳಕ್ ನನ್ನಿಂದ ಆಗುವುದಿಲ್ಲ, ಇನ್ನೊಬ್ಬರು ನೇಮಿಸ್. ಸ್ವಾಮಿ, ಕಾರ್ಯಕ್ಕೆ ಬೇರೊಬ್ಬನನ್ನ ನೇಮಿಸು ಎನ್ನಲು ದೇವರು ಅವನ ಮೇಲೆ ಪ್ರೀತಿ ಮಾಡಿದ್ರ? ಅಲೋ, ಏನ್ ಹೇಳಿದ್ರು? ದೇವರು ಅವನ ಮೇಲೆ ಕೋಪಗೊಂಡು ಏನ್ ಹೇಳ್ತಾರೆ ಗೊತ್ತಾ? ಅವ ಏನ್ ಹೇಳ್ತಾರೆ ಗೊತ್ತಾ? ಅಲೋ, ನಿಮ್ಮ ಅಣ್ಣ ಆರೋನ ಲೇವಿಯ ಯಾಜಕ ವರ್ಗದವನು, ನಿನಗಿಂತ ಶಾಣ ಇದ್ದಾನೆ, ಅವನ ನಾನು ಉಪಯೋಗ ಮಾಡ್ಬೋದಾಗಿತ್ತು, ಆದ್ರೆ ಅವನನ್ನ ಈ ಕೆಲಸಕ್ಕಾಗಿ ನಾನು ನೇಮಕ ಮಾಡಿಲ್ಲ, ನಿನ್ನನ್ನು ನೇಮಕ ಮಾಡಿದ್ದೀನಿ. ನಿನ್ನ ಸಾಮರ್ಥ್ಯ ನೋಡಿ ಅಲ್ಲ, ನನ್ನ ಸಾಮರ್ಥ್ಯ ನೋಡಿ ನಿನ್ನನ್ನು ನೇಮಕ ಮಾಡಿ. ದೇವರು ಕೋಪಗೊಂಡ್ರಂತೆ. ನಾನು ಹೇಳುದು ಒಂದೇ, ದೇವರು ನಿನ್ನನ್ನು ಕೂಡ ಎಲ್ಲರನ್ನು ಕರೆದಿದ್ದಾರೆ. ಆದ್ರೆ ನಾವು ಹೇಳುದು ಇದೆ, ಸ್ವಾಮಿ ನನ್ನಿಂದ ಆಗಲ್ಲ, ಇನ್ನೊಬ್ಬರನ್ನ ಕಳಿಸು, ನಾನ್ ಮಾಡಕ್ಕಾಗಲ್ಲ, ಅವ್ರನ್ನ ಕಳಿಸು. ಸುವಾರ್ತೆ ಯಾರು ಹೇಳಲಿಕ್ಕೆ, ಯಾರನ್ನು ದೇವರು ಕರೆದಿದ್ದಾರೆ? ಜನರಿಗೆ ಸುವಾರ್ತೆ ಹೇಳಲಿಕ್ಕೆ ಯಾರನ್ನ ದೇವರು ಕರೆದಿದ್ದಾರೆ? ಯಾರನ್ನ ಕರೆದಿದ್ದಾರೆ ಹೇಳಿ ನೋಡೋಣ. ನಿಮ್ಮನ್ನು ಕರೆದಿಲ್ವಾ? ಯಾರನ್ನು ಹೇಳ್ರಿ? ದೇವರು ನನ್ನನ್ನ ಕರೆದಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯನ್ನ ದೇವರು ಕರೆದಿದ್ದಾರೆ. ಇಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕರೆದಿದ್ದಾರೆ. ಎದಕ್ಕಾಗಿ ನೋಡ್ರಿ, ವಚನ ಓದ್ರಿ. 1 ಪೇತ್ರ 2:9-10. ನೀವಾದರೂ ಅನ್ಬೇಡ್ರಿ, ಅಲ್ಲಿ ನಾನಾದರೂ ಹೇಳಿ, ನನ್ನನ್ನ ಹೇಳ್ರಿ, ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ, ನನ್ನನ್ನ ಕತ್ತಲೆ ಒಳಗಡೆಯಿಂದ ಕರೆದು. ನಾವೆಲ್ಲ ಕತ್ತಲೆಯಲ್ಲಿ ಇದ್ದೀವ. ಪಾಪ ಎಂಬ ಕತ್ತಲೆ, ಹೌದಾ? ಬಂಧನ ಎಂಬ ಕತ್ತಲೆ, ಶಾಪ ಎಂಬ ಕತ್ತಲೆ, ನರಕ ಎಂಬ ಕತ್ತಲೆಯಲ್ಲಿದ್ದೀವಿ. ನಿಮ್ಮೆಲ್ಲರನ್ನ ಕತ್ತಲೆಯಿಂದ ದೇವರು ಬಿಡಿಸಿದ್ದಾರೆ. ಬಿಡಿಸಿ ಅಷ್ಟೇ ಅಲ್ಲ, ದೇವರು ನಿನ್ನನ್ನ ನನ್ನನ್ನ ದೇವರು ಕರೆದಿದ್ದಾರೆ. ಅದಕ್ಕೆ ಅಲ್ಲಿ ಕರೆದಿದ್ದು ಅನ್ನುವಂಥದ್ದು ಕಲರ್ ಬೇರೆ ಕೊಟ್ಟಿದ್ದೇನೆ. ಯಾಕೆ ಗೊತ್ತಾ? ನಿಮ್ಮೆಲ್ಲರನ್ನ ದೇವರು ಹೆಸರಿಡಿದು ಕರೆದಿದ್ದಾರೆ. ಕರಿವಿಕೆ ಪಾಸ್ಟ್ರಿಗೆ ಒಬ್ಬರಿಗೆ ಇಲ್ಲ, ಕರಿವಿಕೆ ಸುವಾರ್ತೆ ಹೇಳೋರಿಗೆ, ಸುವಾರ್ತಿಕರಿಗೆ, ಅಪೋಸ್ತರಿಗೆ ಅಲ್ಲ. ದೇವರು ಪ್ರತಿಯೊಬ್ಬನಿಗೂ ದೇವರು ಕರೆದಿದ್ದಾನೆ. ಎದಕ್ಕಾಗಿ ಕರೆದಿದ್ದಾನೆ? ನಿಮ್ಮನ್ನು ದೇವರು ಯಾಕೆ ಕರೆದಿದ್ದಾನೆ? ಇಲ್ಲಿದೆ ನೋಡ್ರಿ, ಎದಕ್ಕೆ ಕರೆದಿದ್ದಾನೆ? ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನು. ಯಾರು ನಿಮ್ಮನ್ನು ಸೇರಿಸಿದರು? ಎಲ್ಲರೂ ಯಾರು ಸೇರಿಸಿದರು? ಬೆಳಕಿನಲ್ಲಿ ಯಾರು ಸೇರಿಸಿದರು? ಯೇಸು ಸೇರಿಸಿದರು. ಆ ಕಳುಹಿಸಿದಾತನಂದ್ರೆ ಆ ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನು, ಹಲೋ, ದೇವರ ಗುಣಾತಿಶಯಗಳನ್ನ ಎದಕ್ಕೋಸ್ಕರ? ಪ್ರಚಾರ ಮಾಡುವುದಕ್ಕೆ. ಪಕ್ಕದವ್ರಿಗೆ ಹೇಳ್ರಿ, ಕರ್ತನ ಗುಣಗಳನ್ನ ಪ್ರಚಾರ ಮಾಡುವುದಕ್ಕೆ ದೇವರು ನಿನ್ನನ್ನು ಕರೆದಿದ್ದಾನೆ. ಕೆಲವರು ರಿಟೈರ್ಮೆಂಟ್ ತಗೊಂಡ್ಬಿಟ್ಟವ್ರಿ ಕೆಲ್ಸಕ್ಕೆ. ನಾನು ಬಹಳ ಜನ ಸುವಾರ್ತೆ ಹೇಳಿ, ಈಗ ನಂದಲ್ಲ. ಹಲೋ, ನಿನ್ ಸಾಯೋ ತನಕ ನಿನಗಿರೋದು ಅಂತ ಒಂದೇ ಕರೆ ಏನ್ ಗೊತ್ತಾ? ಆತನ ಗುಣಾತಿಶಯಗಳನ್ನ ಜನರಿಗೆ ಪ್ರಚಾರ ಪಡಿಸು. ಎಲ್ಲದಕ್ಕೂ ರಿಟೈರ್ಮೆಂಟ್ ಇದೆ, ಈ ಸೇವೆಗೆ ರಿಟೈರ್ಮೆಂಟ್ ಇಲ್ಲ. ಅರ್ಥ ಆಯ್ತಾ? ಎಲ್ಲದಕ್ಕೂ ಏನಿದೆ? ರಿಟೈರ್ಮೆಂಟ್ ಇದೆ. ಕರ್ತನ ಸೇವೆಗೆ ರಿಟೈರ್ಮೆಂಟ್ ಇಲ್ಲ. ಬಹಳ ಜನ ರಿಟೈರ್ಮೆಂಟ್ ತಗೊಂಡ್ಬಿಟ್ಟಾರ ನಮ್ಮ ಚರ್ಚಲ್ಲಿ. ಮುಂಚೆಲ್ಲ ನಾನು ಸಾರದೇನ್ರಿ, ಮಾರುತಿ ಫುಲ್ ರಿಟೈರ್ಮೆಂಟ್ ತಗೊಂಡ್ಬಿಟ್ಟ. ನಾನು ಹೇಳ್ತಾ ಇದ್ದೇನೆ, ನಿನ್ನ ಉಸಿರಿರೋ ತನಕ ದೇವರ ಗುಣಾತಿಶಯ ಪ್ರಚಾರ ಮಾಡುವುದಕ್ಕೆ ದೇವರು ನಿನ್ನನ್ನು ಕರೆದಿದ್ದಾನೆ. ಕರ್ತನ ಗುಣಗಳನ್ನ, ಯೇಸು ಕ್ರಿಸ್ತನ ಪ್ರೀತಿಯನ್ನ ಜನರಿಗೆ ಹೇಳುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಸಾಯುವಾಗಲೂ ಪೌಲನು ಹೇಳುವುದು ಒಂದೇ, ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿ ನಾನು ಏನು ಹೇಳಿ? ಅವನು ಹೇಳ್ತಾನೆ, ಎಷ್ಟೋ ಸಾವಿರಾರು ಲಕ್ಷಗಟ್ಟಲೆ ಸಭೆಗಳನ್ನು ಸ್ಥಾಪನೆ ಮಾಡಿದಂತ ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ಸಾಯುವಾಗಲೇನು ಸುವಾರ್ತೆ ಸಾರದಿದ್ರೆ ನನ್ನ ಗತಿ ನಾನು ಏನು ಹೇಳಿ? ಜೈಲಿಗೆ ಹೋದ್ರು ಸುವಾರ್ತೆ ಸಾರ್ತಾನೆ, ಹಡಗಿನಲ್ಲಿದ್ರು ಸುವಾರ್ತೆ ಸಾರ್ತಾನೆ, ಎಲ್ಲಿ ಸರಮಣೆಗೆ ಹಾಕ್ರಿ, ಅವನನ್ನ ನಿಲ್ಲಿಸ್ರಿ, ಹೊಡಿರಿ, ಬಡಿರಿ, ಕಡಿರಿ, ಸುವಾರ್ತೆ ಹೇಳುವುದನ್ನು ಮಾತ್ರ ನಿಲ್ಲಿಸಲಿಲ್ಲ ಅವನು. ಅದಕ್ಕಾಗಿ ಅವನ ಅಪೊಸ್ತಲನಾದ ಪೌಲನಾದ.
ರಿಟೈರ್ಮೆಂಟ್ ಇಲ್ಲ ರೀ. ಮೊನ್ನೆ ಹೈದರಾಬಾದಲ್ಲಿ ಒಬ್ಬರು ನಾನು ಸ್ಟಾರ್ಟಿಂಗ್ 2017 TTI ಜಾಯಿನ್ ಆದಾಗ ನಮಗೆ ಟೀಚ್ ಮಾಡುವಂಥ ಒಬ್ಬ ಲೀಡರು ಮೊನ್ನೆ ಬಂದಿದ್ರು. ಅವ್ರಿಗೀಗ ಆಲ್ಮೋಸ್ಟ್ 70 ಏಜ್. ಎಷ್ಟು? 70. ಸೇವೆಯಲ್ಲಿ 56 ವರ್ಷ ಕಳೆದ್ರಿ ಈಗ ಅವ್ರು. ಎಷ್ಟು? 56 ವರ್ಷ. ಅವ್ರನ್ನ ನಾವು ಮೊನ್ನೆ ಕರೆದಿದ್ವಿ ಬೆಳಗಿನ ಡಿವೋಷನ್ಗೆ. 56 ಇಯರ್ಸ್ ಆಯಿತು. ಮನೆಯಿಂದ ಹೊರಗಡೆ ಹೋದ್ರೆ ಇವರ ಬ್ಯಾಗಿನಲ್ಲಿ ಕರಪತ್ರ ಇಲ್ಲದೆ ಹೊರಗೆ ಬೀಳುವುದಿಲ್ಲ ಮನುಷ್ಯ. 70 ಇಯರ್ಸ್, 70 ವರ್ಷ. ಆಲ್ಬರ್ಟ್ ಸುದರ್ಶನ್ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ. 70 ಇಯರ್ಸ್, 56 ಇಯರ್ಸ್ ಎಲ್ಲಿ ಸೇವೆಯಲ್ಲೇ ಇದ್ದಾರೆ ಅವರು. ನಾವು ಇನ್ನೂ ಹುಟ್ಟಿ ಅಷ್ಟು ವರ್ಷ ಆಗಿಲ್ಲ. 56 ವರ್ಷಗಳಿಂದ ಸೇವೆ ಮಾಡ್ತಾನೆ ಇದ್ದಾರೆ. ಈಗಲೂ ವಯಸ್ಸಾಗಿದೆ, 70 ವರ್ಷ ಆಗಿದೆ. ಇಡೀ ಇಂಡಿಯಾ ಕೂಡ ಈಗೂ ಟ್ರಾವೆಲ್ ಮಾಡ್ತಾರೆ. ಕರಪತ್ರ ಇಟ್ಕೊಂಡೇ ಇರ್ತಾರೆ. ಟ್ರೈನಲ್ಲಿ ಪ್ರಯಾಣ ಮಾಡ್ತಾರೆ, ಫ್ಲೈಟಲ್ಲಿ ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸುವಾರ್ತೆ ಸಾರದೆ, ಕರಪತ್ರ ಕೊಡದೆ ಮನೆಗೆ ಹೋಗಲ್ಲ. 70 ವರ್ಷ ರೀ. 70 ವರ್ಷ ಅಂದರೆ ನಾವು ಮನೇಲಿ ಕುತ್ಕೊಂಡು ರೆಸ್ಟ್ ತಗೋತೇವೆ, ಹೌದಲ್ಲ? ಆ ವ್ಯಕ್ತಿ 70 ಇಯರ್ಸ್, ಆಲ್ಬರ್ಟ್ ಸುದರ್ಶನ್. ಅವ್ರು ಹೇಳೋದು ಒಂದೇ, ಸಾಯೋ ತನಕ ಆದರೂ ಸೇವೆ ಮಾಡಿ ಸತ್ತೋಗ್ತೇನೆ. ನಾನು ಹೇಳೋದೇನೆಂದರೆ, ನನ್ನನ್ನು ದೇವರು ಕರೆದಿದ್ದೇ ಇದಕ್ಕೆ ರೀ. ಆತನ ಗುಣಾತೀಶಗಳ ಪ್ರಚಾರ ಮಾಡುವವರಾಗುವಂತೆ ದೇವರಾದ ಕೊಂಡ ಜನಾಂಗ ನೀವಾಗಿದ್ದೀರಿ. ದೇವರು ಆರಿಸಿಕೊಂಡ ಜನಾಂಗವಾಗಿದ್ದೀರಿ. ರಾಜ ವಂಶಸ್ಥರಾಗಿದ್ದೀರಿ, ಯಾಜಕರಾಗಿದ್ದೀರಿ, ಮೀಸಲಾದ ಜನರಾಗಿದ್ದೀರಿ, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ. ಮುಂಚೆ ಆಗಿರಲಿಲ್ಲ. ನೆಕ್ಸ್ಟ್ ಹೇಳ್ತದೆ ನೋಡ್ರಿ, ನೀವು ಮೊದಲು ಪ್ರಜೆ ಆಗಿರಲಿಲ್ಲ, ಆದರೆ ಈಗ ದೇವರ ಪ್ರಜೆ ಆಗಿದ್ದೀರಿ. ಯಾವಾಗ ನೀನು ಯೇಸುವನ್ನು ನಂಬಿದ್ರಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ರಿ, ಆಗ ನೀವು ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ. ಆತನ ಗುಣಾತೀಶಗಳ ಪ್ರಚಾರ ಪಡಿಸುವಂತ ಜನರಾಗಿದ್ದೀರಿ. ಪ್ರಿಯರೇ, ಇದಕ್ಕಾಗಿಯೇ ದೇವರು ನಿನ್ನನ್ನು ಕರೆದಿದ್ದಾನೆ. ಯಾವಾಗ ನಿಮ್ಮನ್ನು ಪ್ರತ್ಯೇಕಿಸ್ಕೊತೀರಿ? ಯಾವಾಗ ಪ್ರತ್ಯೇಕಿಸ್ಕೊತೀರಿ? ಬೈಬಲಲ್ಲಿ ನೋಡ್ರಿ, ದೇವರು ಯಾರನ್ನ ಕರೆದನೋ ಅವರನ್ನ ಇಮ್ಮಿಡಿಯೇಟ್ ಆಗಿ ಸಪರೇಟ್ ಮಾಡ್ತಾನೆ. ಅದೇ ಕೆಲಸಕ್ಕೆ ಬೇರೆ ಕೆಲಸ ಮಾಡಬೇಡ್ರಿ, ನೀವು ಅದೇ ಕೆಲಸ ಮಾಡಿ. ಪ್ರಿಯರೇ, ನಾನು ನಿಮ್ಗೆ ಯಾರಿಗೂ ನಿಮ್ಮ ಕೆಲಸವನ್ನ ಬಿಡಂತ ಹೇಳ್ತಾ ಇಲ್ಲ. ದೇವರು ನಿಮ್ಮನ್ನ ಕೆಲಸ ಬಿಡಂತ ಕರೆದಿರ್ಬೋದು, ಕರೆದೇ ಇರ್ಬೋದು. ಆದ್ರೆ ಒಂದ್ ಹೇಳ್ತೇನೆ, ನೀವು ಕೆಲಸ ಮಾಡ್ರಿ, ಮಾಡದೆ ಇರ್ರಿ, ಕರ್ತನ ಕರೆಯುವಿಕೆಯನ್ನ ಮಾಡೋರಾಗಿರ್ರಿ. ದೇವರು ನಿನ್ನ ಯಾತಕ್ಕಾಗಿ ಕರೆದಿದ್ದಾನೋ ಅದನ್ನ ತಿಳ್ಕೊಳ್ರಿ. ಕೆಲವರನ್ನ ದೇವರು, ಪ್ರತಿಯೊಬ್ಬರಿಗಿರುವಂತ ಕಾಮನ್ ಕರೆ ಯಾವುದಂದ್ರೆ ಸ್ವಾರ್ಥ ಸಾಧ್ಯ. ಅಪ್ಪನ ಕನಸನ್ನು ನೆರವೇರಿಸುವುದು, ತಂದೆಯ ಆಸೆಯನ್ನು ನೆರವೇರಿಸುವುದು. ಅಪ್ಪನ ಕನಸೇನು? ನಾನು ಹೇಳಿದ್ದೆ ಒಂದ್ಸರಿ, ನೀವು ಏನು ಅಪ್ಪನ ಕನಸು? ನಿಮ್ಮ ನಿಜವಾದ ಅಪ್ಪ ಯಾರು? ಪರಲೋಕದಲ್ಲಿರುವ ತಂದೆ, ಹೌದಾ? ಆ ಅಪ್ಪನ ಕನಸೇನು? ಎಸ್, ಇಡೀ ಜಗತ್ತಿನ ಎಲ್ಲ ಜನರು ರಕ್ಷಣೆ ಹೊಂದ, ಹೌದಾ? ಇದು ಯಾರ ಕನಸು? ದೇವರು ಅಂದ್ರೆ ನಿಮ್ಮ ತಂದೆ ಕನಸು. ಈಗ ನೋಡ್ರಿ, ನಿಮ್ಮ ಲೋಕದಲ್ಲಿರುವ ತಂದೆ ತಾಯಿ ಏನಾದ್ರೂ ಒಂದು, ಮಗ ನನಗೊಂದು ಆಸೆ, ನನಗೆ ಈ ಸ್ವೀಟ್ ತಿನ್ಬೇಕು, ನನಗೊಂದು ಸೀರೆ ಬೇಕು, ನನಗೊಂದು ಡ್ರೆಸ್ ಬೇಕಂತ ಕೊಡಿಸ್ತೀರ ಇಲ್ವೋ? ಹೇಳ್ರಿ. ಒಂದು ಆಸೆ ಅಂತ ನಿಮ್ಗೆ ಏನಾದ್ರು ಹೇಳ್ಕೊಂಡ್ರೆ ಬಿಡ್ತೀರಾ? ಬಾಯಿ ಬಿಟ್ಟು ಹೇಳ್ಕೊಂಡ್ರೆ ಹೇಳ್ರಿ. ಇಲ್ಲ, ಅದನ್ನೇನ್ ಮಾಡ್ತೀರಿ? ನೆರವೇರಿಸ್ತೀರಿ. ಆದ್ರೆ ಶಾರೀರಿಕ ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತ ಹೆಚ್ಚು ಪ್ರೀತಿ ಮಾಡುವವರು ಪರಲೋಕದಲ್ಲಿದ್ದಾರೆ. ಅವರ ಕನಸೇನು? ನಿಮ್ಮ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಮಾಮ, ಮಾಮಿ, ಯಾರಿದ್ದಾರೆ, ಕಾಕ, ಕಾಕಿ, ಎಲ್ಲರೂ ರಕ್ಷಣೆ ಹೊಂದಬೇಕು. ಅವ್ರು ಯಾರು ರಕ್ಷಣೆ ಹೊಂದಿದಾರ? ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಿ ಅವ್ರಿಗೋಸ್ಕರ? ಏನ್ ಮಾಡ್ತಾ ಇದ್ದೀರಿ? ಒಂದು ದಿವಸ ಆದ್ರೂ ಧೈರ್ಯವಾಗಿ ನೋಡು. ಯಾವಾಗ ಸಾಯ್ತೀರಿ ಗೊತ್ತಿಲ್ಲ, ಆದ್ರೆ ಸತ್ಯ ತಿಳ್ಕೊಡ್ರಿ, ಯೇಸುವನ್ನ ನಂಬ್ರಿ. ಧೈರ್ಯವಾಗಿ ಹೇಳಿದಿರ? ಭಯ ನಮಗೆ ಯಾಕೆ? ಎಲ್ಲಿ ನಮ್ಮನ್ನ ದೂರ ಹೊರಗೆ ಹಾಕ್ತಾರೋ, ಎಲ್ಲಿ ನಮ್ಮನ್ನ ಬೈತಾರೋ, ಎಲ್ಲಿ ನಮ್ಮನ್ನ ಮಾತಾಡ್ಸೋದು ಬಿಡ್ತಾರೋ, ಜನರು ಮಾತಾಡಿಸ್ತಾರೆ ಇಲ್ಲೋ ಅನ್ನೋಂತ ಭಯ.
ದೇವ್ರಿಗೆ ಕೋಪಗೊಳ್ತಾನೆ ಅನ್ನುವಂಥ ಭಯ ಇಲ್ಲ. ಮೋಶೆ ಯಾವಾಗ ಹೇಳ್ತಾನೆ ನಾನು ಬೇರೆಯವ್ರ ಕಳ್ಸಂದಾಗ ಬೈಬಲ್ ದೇವರು ಅವನ ಮೇಲೆ ಕೋಪಗೊಂಡ. ಯಾಕೆಂದ್ರೆ ನಿನ್ನನ್ನು ನೇಮಿಸಿದ ಮೇಲೆ ನೀನೇ ಮಾಡ್ಬೇಕಾದ ಕೆಲಸ, ಇನ್ನೊಬ್ರು ನೆವ ಹೇಳಬೇಡ. ನೀ ನೆವ ಹೇಳೋದಾದ್ರೆ ಶಾಪಗ್ರಸ್ತನಾಗ್ತಿ. ಆಗ ಮೋಶೆಗೆ ಅರ್ಥ ಆಯ್ತು, ನಾನು ಹಿಂಗೆ ನೆವ ಹೇಳ್ತಾ ಇದ್ರೆ ಆಗುದಿಲ್ಲ, ಆಯ್ತು ಸ್ವಾಮಿ ನಾನು ಮಾಡ್ತೇನೆ ಅಂತ ಯಾವಾಗ ಒಪ್ಪಿಸಿ ಕೊಟ್ಟನೋ ದೇವರು ಅವನನ್ನು ಬಲವಾಗಿ ಯೂಸ್ ಮಾಡಿದ. ಇಂದಿಗೂ ಮೋಶೆ ಮಾಡಿದ ಅದ್ಭುತ ಯಾರಿಂದಲೂ ಮಾಡೋಕ್ಕಾಗ್ತಾ ಇಲ್ಲ. ಕೆಂಪು ಸಮುದ್ರ, ಇಡೀ ಸಮುದ್ರ ವಿಭಾಗ ಮಾಡೋದು ಸುಲಭ ಏನ್ರಿ? ಮಾತಾಡ್ರಿ. ಸಮುದ್ರದಲ್ಲೇ ಜೀವಿಸ್ತೇವಲ್ಲ ನಾವು, ಇಲ್ಲೇ ಸಮುದ್ರ ದಿನದಿಂದ ನೋಡ್ತೀರಿ. ಸಮುದ್ರ ಹಿಡಿಲಿಕ್ಕಾಗಲ್ಲ ಅಂತ ಸಮುದ್ರ. ಅರ್ಥ ಮಾಡ್ಕೊಡ್ರಿ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಅಂಕೋಲದಿಂದ ಕಾರವಾರದವರೆಗೂ ಮಧ್ಯದಲ್ಲಿ ರಸ್ತೆ ಮಾಡಿದ್ರೆ ದೇವರು ಅಂದ್ರೆ ಹೆಂಗೆ ಆಗಿರೋದು? ವಿಚಾರ ಮಾಡ್ರಿ, ಇಮ್ಯಾಜಿನ್ ಮಾಡ್ರಿ. ಯಾರ ಮೂಲಕ ಮಾಡಿದ್ರು? ಮೋಶೆ. ಯಾಕೆ? ದೇವರು ಕರೆದಾಗ ಎಸ್ ಫೈನಲಿ ಅವನು ಹೇಳೋದು ಆಯ್ತು ಸ್ವಾಮಿ ನಾನು ಮಾಡ್ತೇನೆ. ಯಾವಾಗ ಮಾಡ್ತೀನಿ ಅಂತ ಕಮಿಟ್ ಆದ ಅವಾಗಿಂದ ಅವನು ಆಲಸ್ಯಗಾರನಾಗ್ಲಿಲ್ಲ. ಯಾವಾಗ ದೇವ್ರು ನಾನು ಮಾಡ್ತೇನೆ ಅಂತ ಮಾತು ಕೊಟ್ಟ ಅವಾಗಿಂದ ಅವನು ಹಿಂಸರಿಲಿಲ್ಲ. ಕಷ್ಟ ದುಃಖ ಏನೇ ಆದ್ರೂ ಅವನು ಹೋದ. ಇವತ್ತು ದೇವರು ಅದನ್ನೇ ಕೇಳ್ತಾ ಇದ್ದ. ಎಷ್ಟೋ ಸಾರಿ ದೇವರಿಗೆ ಹೇಳ್ತೀರಿ ಆಯ್ತು ಸ್ವಾಮಿ ನಾನು ಮಾಡ್ತೇನೆ, ಆಯ್ತು ಸ್ವಾಮಿ ನಾನು ಮಾಡ್ತೇನೆ, ಎಷ್ಟೋ ಸಾರಿ ಹೇಳ್ತೀರಿ. ಆದ್ರೂ ಸಹ ಏನ್ ಮಾಡ್ತೀರಿ? 1 ದಿವಸ 2 ದಿವಸ 1 ವಾರ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀರಿ, ಆಮೇಲೆ ಮರೆತು ಹೋಗ್ತೀರಿ. ಮತ್ತೆ ಸೇಮ್ ಮೀನ್ ಸಾರು ಮಾಡು, ತಿನ್ನು, ಮೀನ್ ಮಾರು, ಮುಗೀತು. ಹಲೋ, ಇದಕ್ಕೋಸ್ಕರ ಅಷ್ಟೇ ನಿಮ್ಮನ್ನು ಕರೆದಿಲ್ಲ ದೇವರು. ಇದೆಲ್ಲ ನಿನ್ನ ಹೊಟ್ಟೆಪಾಡಿಗಾಗಿ, ನಿನ್ನ ನಿಜವಾದ ಕರಿವಿಕೆನೇ ಇದ್ರಿ ಆತನ ಗುಣಾತೀಶಿಗಳ ಪ್ರಚಾರ ಪಡಿಸು. ಅಪ್ಪನ ಕನಸನ್ನು ನೆರವೇರಿಸುವುದೇ ನಿಜವಾದ ಕರೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಕರೆಗೆ ನೀವು ವಿಧೇಯರಾಗ್ತಾ ಇದ್ದೀರಿ, ಎಷ್ಟು ಜನರು ಇದಕ್ಕೆ ಹೌದು ಸ್ವಾಮಿ ನನ್ನ ನೀನೇ ಕರೆದಿ ಅಂತ ಒಪ್ಕೋತಾ ಇದ್ದೀರಿ. ನಾನು ಒಂದೇ ಹೇಳ್ತೇನೆ, ನಾನು ಯಾವಾಗ ಕಷ್ಟ ನಷ್ಟ ದುಃಖ ಏನೇ ಆದ್ರೂ ಸ್ವಾಮಿ ನಾನು ನಿಲ್ತೇನಂತ ನಾವು ಮನಸ್ಸು ಮಾಡ್ತೇವಲ್ಲ, ದೇವರು ನಿಜವಾಗಿ ನಂಬಿಗಸ್ತಾನೆ. 2014, 15, 16 ಇಂಥ ಪರಿಸ್ಥಿತಿಯಲ್ಲಿ ನಮ್ದು ಹಾದು ಹೋಗಿದ್ದೇವೆ ಅಂದ್ರೆ ನಿಜವಾಗಿ ಹೇಳ್ತೇನೆ. ಆದರೆ ಅವೆಲ್ಲ ಪರಿಸ್ಥಿತಿಯನ್ನು ದೇವರು ಸೇಮ್ ಆಗಿ ಇಡ್ಲಿಲ್ಲ. ದೇವರು ಮಾರ್ಪಡಿಸ್ತಾನೆ ಬಂದ್ರು. ಒಂದು ತಿಳ್ಕೊಡ್ರಿ, ಯಾರು ನಿಜವಾಗಿ ಆತನ ಕರೆಗೆ ವಿಧೇಯರಾಗ್ತಾರೋ ಅವ್ರನ್ನ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಅವ್ರನ್ನ ದೇವರು ದಿನೇ ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ ಹೊರತು ಕೆಳಗಡೆ ಮಾತ್ರ ಕರ್ಕೊಂಡು ಹೋಗ್ತಾನೆ. ಕಷ್ಟ ದುಃಖ ಏನೇ ಬರಲಿ ಕರಿವಿಕೆಗಾಗಿ ನಿಲ್ರಿ, ದೇವರ ಕರೆದ ಕೆಲಸಕ್ಕಾಗಿ ನಿಲ್ರಿ. ನಾನು ಎಷ್ಟೋ ಸಾರಿ ಅಪನಂಬಿಗಸ್ತನಾಗಿದೆ, ದೇವರೇ ನನ್ನಿಂದ ಆಗುದಿಲ್ಲ ಅಂತೇಳಿ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಸಿರ್ಸಿಯಲ್ಲಿ ಹೋಗಿ ಗೌರ್ಮೆಂಟ್ ಸ್ಕೂಲಲ್ಲಿ 1 ವಾರ ಬಿಸಿ ಊಟ ಮಾಡಿ ಟ್ಯೂಷನ್ ಹೇಳ್ಕೊಂಡು ಬಂದೆ. ಯಾಕೆ ಹೇಳ್ರಿ? ದುಡ್ಡು ಬೇಕಾಗಿತ್ತು. 14ರಲ್ಲಿ ನಂಗೆ ನೆನಪಿದೆ, 1 ವಾರ ಹೋಗಿ ಕೆಲಸ ಮಾಡಿ 5,000-6,000 ರೂಪಾಯಿ. ಒಬ್ಬ ವ್ಯಕ್ತಿಗೆ ಆ ಟೈಮಲ್ಲಿ 2,000 ರೂಪಾಯಿಗಾಗಿ ನನ್ನ ಹೆಂಡತಿ ಫೋನ್ ಮಾಡ್ತೀನಿ, 2,000 ರೂಪಾಯಿ ಇದ್ರೆ ಕೊಡ್ತೀರಾ? ಯಾವಾಗ? 14ರಲ್ಲಿ. ಆ ವ್ಯಕ್ತಿ ಮಜಾ ತಗೊಂಡ, ಅಂದ್ರೆ ಕೊಡ್ಲಿಲ್ಲ. ಬೇಕಾಗಿತ್ತ ಈ ಪರಿಸ್ಥಿತಿ ನಿಮಗೆ? ಈ ತರ ಮಜಾ ತಗೊಂಡ್ರು, ಸಹಾಯ ಮಾಡಿದ್ರು. ನನ್ನ ಕುಟುಂಬಸ್ಥರು, ನನ್ನ ಮಾವಂದರು, ನನ್ನ ಓದಿಸಿದವರು ಅವರೆಲ್ಲ ನನಗೆ ವೈರಿಗಳಾಗ್ಬಿಟ್ರು. ಯಾಕೆ ಹೇಳ್ರಿ? ಕೆಲಸ ರಿಸೈನ್ ಮಾಡಿ ಸೇವೆಗೆ ಹೋದ. ಅಷ್ಟೇ ಹೇಳಿಲ್ಲ, ಹೆಂಡತಿ ಮನೇಲಿ ಉಳ್ಕೊಂಡ. 1-2 ಹೇಳಿಲ್ಲ, ಅವ್ರು ಭಯಂಕರ ಹೇಳಿದ್ದಾರೆ. ಆದರೆ ಎಲ್ಲದರ ಮಧ್ಯದಲ್ಲಿಯೂ ಒಂದು ಸಂತೋಷ ಏನಿತ್ತಂದ್ರೆ ನಾವು ಬಂದಿದ್ದು ಕರ್ತನ ಸೇವೆ ಮಾಡಕ್ಕೆ. ಆವಾಗ ನಮ್ಮ ಕುಟುಂಬಸ್ಥರು, ಅಮ್ಮ, ನಮ್ಮ ಭಾವ ಅವರೆಲ್ಲ ಸಪೋರ್ಟ್ ಆಗಿ ನಿಂತರು. ಸಪೋರ್ಟ್ ಆಗಿ ಅವ್ರು ನಿಂತಿಲ್ಲ ಆದರೆ ಮತ್ತೆ ನಮಗೆ ಮತ್ತೆ ಏನಾಗ್ತಿತ್ತು? ಇನ್ನೂ ಅವಮಾನ ಆಗ್ತಿತ್ತು, ಇನ್ನೂ ಬೇಸರ ಆಗ್ತಿತ್ತು. ಅದೆಲ್ಲ ಸಪೋರ್ಟ್ ಆಗಿ ನಿಂತರು. ಇವತ್ತು ದೇವ್ರು ಏನು ಮಾಡಿದ್ರು? ಎಲ್ಲ ಪರಿಸ್ಥಿತಿಯನ್ನ ದೇವ್ರು ಏನು ಮಾಡ್ತಾ ಇದ್ದಾರೆ? ಬದಲಾಯಿಸ್ತಾರೆ. ಇವತ್ತು ಯಾರೆಲ್ಲ ಮಾತಾಡಿದ್ರು ಅವರೇ ನಮ್ಮ ಕಡೆಗೆ ಬಂದು ಪ್ರಾರ್ಥನೆ ರಿಕ್ವೆಸ್ಟ್ ಕೊಡೋಂಗೆ ಆಯ್ತು. ಯಾರು ವಿರೋಧವಾಗಿ ನಿಂತರು ಇವತ್ತು ನಮ್ಮ ಪರವಾಗಿ ಮಾತನಾಡ್ತಾ ಇದ್ದಾರೆ. ಯಾಕೆ? ದೇವರ ಕರಿವಿಕೆಗೆ ವಿಧೇಯರಾದ ನಾವು. ಚಾನ್ಸ್ ಇತ್ತು ನನಗೆ. ಮತ್ತೆ ಯಾಕೆ ಹೇಳ್ರಿ? 2016ರಲ್ಲಿ ಮನೆಗೆ ನನಗೆ ಲೆಟರ್ ಬಂದಿತ್ತು, ಗೌರ್ಮೆಂಟ್ ಲೆಟರ್. ಟ್ರ್ಯಾಕ್ ಇಂಜಿನಿಯರ್ ಪೋಸ್ಟಿಗೆ ನಾನು ಸೆಲೆಕ್ಟ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ನನ್ನ ಹೆಂಡತಿ ನಾನು ಇಬ್ಬರು ಓದಿದ್ದೆ ಅದನ್ನು.
ಅವಾಗ ಕಷ್ಟ, ಹಣ ಬೇಕಾಗಿತ್ತು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ಮನೆ ಬಾಗಿಲಿಗೆ ಒಂದು ಮೆಡಿಕಲ್ ಟೆಸ್ಟಿಗೆ ಹೋಗ್ಬೇಕಷ್ಟೇ. ನಾನು ಮೆಡಿಕಲ್ ಟೆಸ್ಟ್ ಮಂಗಳೂರಿಗೆ ಹೋದ್ರೆ ಇದೇ ಕೊಂಕಣ್ ರೈಲ್ವೆಲೆ ಟ್ರ್ಯಾಕ್ ಇಂಜಿನಿಯರ್, ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಹಣ ಇಲ್ಲ, ಹೆಂಗಾಗೋದು ಹೇಳ್ರಿ? ಅವಾಗ ದೇವ್ರು ಮಾತಾಡೋದು ಒಂದೇ ಮಾತೇನು ಗೊತ್ತಾ? ಮಗನೇ, ನೇಗಿಲ ಮೇಲೆ ಕೈ ಹಾಕಿದ್ದೀಯಾ, ಹಿಂದೆ ನೋಡಿ. ಸತ್ಯವಾಗಿ ಹೇಳ್ತೇವೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ನಾವು ಅವಾಗೇ ಆ ಲೆಟರ್ನ ಏನು ಮಾಡಿದ್ವಿ, ಅರ್ಧ ಹಾಕ್ಬಿಟ್ರೆ ಬೇಡ, ಕಷ್ಟ ಆದರೂ ಏನು ಮಾಡೋಣ, ಸೇವೆನೇ ಮಾಡೋಣ. ಇವೆಲ್ಲ ಏನಂದ್ರೆ ನಂಬಿಕೆಗೆ ಆಗುವಂತ ಪರೀಕ್ಷೆಗಳು. ಕರೆಯುವಾಗ, ದೇವರು ಕರೆದಾಗ ಬಂದಾಗ ಎಲ್ಲ ಚೆನ್ನಾಗಿರುವುದಿಲ್ರಿ. ದೇವರು ಯಾವಾಗ ಪೌಲನನ್ನ ಕರೆದ್ರು ಎಲ್ಲ ಸರಿ ಇರ್ಲಿಲ್ಲ ನೋಡ್ರಿ. ಪೌಲನ್ನ ಕರೀತಾರೆ ದೇವರು ಹೇಳ್ತಾರೆ, ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಿರುವಾಗ ನಾನು ಬಾರ್ನಬಾಸ್ ಸೌಲರನ್ನ ಕರೆದ ಕೆಲಸಕ್ಕಾಗಿ ಅವರನ್ನ ಪ್ರತ್ಯೇಕಿಸಿರಿ. ದೇವರು ಯಾರನ್ನ ಕರೀತಾರೋ ಅವರನ್ನ ಪ್ರತ್ಯೇಕಿಸ್ತಾರೆ. ಅಪೊಸ್ತಲ ಕೃತ್ಯ ನೀವು ಓದ್ರಿ, ದೇವರು ಅವನನ್ನು ಎದಕ್ಕೆ ಕರೆದಿದ್ದಾರೆ ಗೊತ್ತಾ? ಯಾರನ್ನ? ಪೌಲನನ್ನ. ನೋಡ್ರಿ 9ನೇ ಅಧ್ಯಾಯದಲ್ಲಿ ಬತ್ತೆಗಿರಿ. ಹದಿನೈದನೇ ವಚನದಲ್ಲಿ ಪೌಲನನ್ನ ದೇವರು ಏನ್ ಹೇಳ್ತಾರೆ ಗೊತ್ತಾ? ಅನ್ಯ ಜನರಿಗೂ ನಾನು ಆರಿಸಿಕೊಂಡ ಸಾಧನ ಯಾರು? ಪೌಲ. ಅಷ್ಟೇ ಅಲ್ಲ, ಏನ್ ಹೇಳ್ತಾ ಇದ್ದಾರೆ? ಎಂದು ಹೇಳಿದೆ. ದೇವರು ಮೋಶೆ ಕರೆದಿದ್ದು ಬರೀ ಸುವಾರ್ಥ ಸಾರಕ್ಕಲ್ಲ, ಹಿಂಸೆಗಳನ್ನು ಸಹ ಅನುಭವಿಸುವುದಕ್ಕಾಗಿ. ಇವತ್ತು ಜನರಿಗೆಲ್ಲ ಓಕೆ, ಕಷ್ಟ ಬೇಡ, ಹಿಂಸೆ ಬೇಡ. ದೇವರು ವಾಕ್ಯ ಹೇಳ್ತದೆ, ದೇವರು ನಿನ್ನನ್ನು ಕರೆದಾಗ ಕಷ್ಟಗಳು ಬರ್ತದೆ, ಹಿಂಸೆಗಳು ಬರ್ತದೆ, ಬಟ್ ಅದಕ್ಕೆ ವಿಧೇಯನಾಗು. ದೇವರವರನ್ನು ಪ್ರತ್ಯೇಕಿಸ್ತಾರೆ. ಇಡೀ ಬೈಬಲ್ ಅಲ್ಲಿ ಪೌಲನಷ್ಟು ಹಿಂಸೆಗೆ ಒಳಗಾದವನು ಯಾರೂ ಇಲ್ಲ ರೀ. ಅಪೊಸ್ತಲ ಕೃತ್ಯ ನೀವು 14ನೇ ಅಧ್ಯಾಯದಲ್ಲಿ ಓದ್ತಾ ಹೋಗ್ರಿ, ಅವನನ್ನ ನಾಯಿ ಬಿಸಾಕ್ತಾರೆ ಒಂದ್ ಕಡೆ ಹೊಡೆದು. ಬೈಬಲ್ ಬರ್ತದೆ, ಅವನನ್ನು ಹೊಡೆದು ಊರೊಳಗೆ ಎಳೆತಂದು ಹೊತ್ತಾಕ್ತಾರಂತೆ. ನಾಯಿಗೆ ಹೊತ್ತಾಕ್ತಾರಲ್ಲ, ಹಂಗೆ ಹೊತ್ತಾಕಿದ್ರು ಅವನಿಗೆ. ಆಗ ಶಿಷ್ಯರೆಲ್ಲ ಸುತ್ತಲೂ ನಿಂತರು. ಶಿಷ್ಯರೆಲ್ಲ ನಿಂತಾಗ ಏನಾದ? ಪೌಲ ಅವರ ಮಧ್ಯದಲ್ಲಿ ಎದ್ದು ಎಲ್ಲೋದ? ರೆಸ್ಟ್ ತಗೊಳಕ್ ಹೋಗ್ಲಿಲ್ಲ. ನಾಯಿ ಹೊಡೆದು ಬಿಸಾಕಿದಾಗ ನಾವೆಲ್ಲ ಹೋಗ್ತೇವಿ? ಹಾಸ್ಪಿಟ್ಲಿಗೆ, ಆಮೇಲೆ ಬಸ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ನನಗೆ ಹೊಡೆದವ್ರು ಇವರೇ ರೀ, ನನ್ನ ಬಗ್ಗೆ ಮಾತಾಡಿದ್ರು ಇವರೇ. ಸೀದಾ ಸ್ಟೇಷನ್ಗೆ ಹೋಗ್ತೀವಿ. ಅವ್ನು ಸ್ಟೇಷನ್ಗೆ ಹೋಗ್ಲಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ. ಬೈಬಲ್ ಸ್ಪಷ್ಟ ಹೇಳ್ತದೆ, ಸಭಾ ಮಂದಿರಕ್ಕೆ ಹೋಗಿ ಮತ್ತೆ ಪ್ರಸಂಗ ಮಾಡಕ್ ಚಾಲ ಮಾಡಿ. ಇದು ಕರೆಯುವಿಕೆಗೆ ನಿಜವಾದ ವಿಧೇಯತೆ. ಇವತ್ತು ನಿಮ್ಮ ಗತಿ ಏನ್ರಿ ಹೇಳ್ರಿ? ದೇವರು ಪೌಲನ ಕರೆದಂಗೆ ನಿನ್ನನ್ನು ನನ್ನನ್ನು ಕರೆದಿದ್ದಾರೆ. ನಿಮ್ಮನ್ನ ಕತ್ತಲೆ ಒಳಗಡೆಯಿಂದ ಕರೆದಿದ್ದಾರೆ. ಆತನ ಬೆಳಕಿನಲ್ಲಿ ನಿಲ್ಲಿಸಿದ್ದಾರೆ. ಎದಕ್ಕೆ? ಆತನ ಗುಣಾತಿಶಯಗಳನ್ನ ಪ್ರಚಾರಪಡಿಸ. ಎಲ್ಲರಿಗೂ ಕಾಮನ್ ಆಗಿರುವಂತ ಕರೆನೇ ಸುವಾರ್ತೆ ಹೇಳುವಂತ. ಏ ಸ್ವಾಮಿ, ಲಾಸ್ಟಿಗೆ ಹೋಗುವಾಗ ಒಂದೇ ಹೇಳಿದ್ದೇನು? ಹೊರಟೋಗ್ರಿ, ಇಡೀ ಲೋಕದ ಎಲ್ಲಾ ಜನರಿಗೆ ಸುವರ್ತಮಾನವನ್ನ ಸಾರ್ರಿ, ನನ್ನ ಶಿಷ್ಯರನ್ನಾಗಿ ಮಾಡಿ. ಇದು ಮಹಾ ಆಜ್ಞೆ ಅಂತೆ. ಆಜ್ಞೆ ಅಲ್ಲ, ಇದು ಮಹಾ ಆಜ್ಞೆ. ಯಾರಿಗೆ? ನಮ್ಮೆಲ್ಲರಿಗೂ ಇರುವಂಥದ್ದು. ಪ್ರಿಯರೇ, ಒಂದು ತಿಳ್ಕೊಂಡು, ನನ್ನನ್ನು ದೇವರು ಸುವಾರ್ತೆಗೆ ಕರೆದಿಲ್ಲ ಅಂತ ನೀನು ಏನಾದ್ರೂ ಹೇಳಿದ್ರೆ ನಿನ್ನಷ್ಟು ಹುಚ್ಚರು ಯಾರೂ ಇಲ್ಲ. ಸಾಯೋ ತನಕ ಇನ್ನೊಬ್ಬರಿಗೆ ಸುವಾರ್ತೆನ ಹೇಳೋದಕ್ಕಾಗಿ ದೇವರು ನನ್ನ ಕರೆದ. ಅದಾದ ಮೇಲೆ ಇವೆಲ್ಲ ಎಕ್ಸ್ಟ್ರಾ ಕರೆ ಏನು? ಪಾಸ್ಟ್ರು, ಪ್ರವಾದಿ, ಅಪೋಸ್ತಲ, ಓಕೆ, ಸಭೆಯಲ್ಲಿ ಆರಾಧನೆ ಮಾಡುವಂಥದ್ದು, ಸಭೆಯಲ್ಲಿ ಕ್ಲೀನ್ ಮಾಡುವಂಥದ್ದು, ಸಭಾ ಹಿರಿಯರು, ಇವೆಲ್ಲ ನಿನಗಿರುವ ಅಡಿಷನಲ್ ಕರೆ. ಬಟ್ ನಿನ್ನ ಮೊದಲ ನಿಜವಾದ ಕರೆನೇ ನೀನು ಜನರಿಗೆ ಏನು ಮಾಡಬೇಕು? ಸುವಾರ್ತೆನ ಸಾರಬೇಕು. ಸುವಾರ್ತೆ ಎಲ್ಲರಿಗಿರುವಂಥ ಕಾಮನ್ ಕರೆ. ಅದಕ್ಕಾಗಿ ಎಷ್ಟು ವಿಧೇಯರಾಗ್ತೀರಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡು. ಈ ಹೊಸ ವರ್ಷದಲ್ಲಿ ದೇವರ ಕರಿಬೇಕೆ ಬಗ್ಗೆ ನಿಮಗೆ ಹೇಳ್ತಾ ಇದ್ದಾರೆ. 2023 ಎಷ್ಟು ದೇವರ ಕರಿಬೇಕೆಗೆ ಆಲಸ್ಯತನ ತೋರಿಸಿದ್ ಗೊತ್ತಿಲ್ಲ. ನಾನು ಒಂದು ಹೇಳ್ತೇನೆ, ನಿಮ್ಮ ಕಷ್ಟ ದುಃಖ ಚಿಂತೆಗಾಗಿ ಚಿಂತಿಸ್ಬೇಡ್ರಿ.
ನಿನ್ನ ಕಷ್ಟ, ನಿನ್ನ ದುಃಖ ಎಲ್ಲ ದೇವ್ರಿಗೆ ಗೊತ್ತಿದೆ. ಬೈಬಲ್ ಒಂದೇ ಹೇಳ್ತದೆ, ಏನ್ ತಿನ್ಬೇಕು, ಏನ್ ಕುಡಿಬೇಕಂತ ಆಲೋಚನೆ ಮಾಡಿದ್ರೆ ನಿನ್ನಷ್ಟು ಹುಚ್ಚರು ಯಾರು ಇಲ್ಲ. ನೀನ್ ಏನ್ ತಿನ್ಬೇಕಂತ ಆಲ್ರೆಡಿ ದೇವ್ರಿಗೆ ಗೊತ್ತಿದೆ. ಹಲೋ, ಈಗ ಉದಾಹರಣೆಗೆ ಇಲ್ಲೆಲ್ಲ ತಂದೆ ತಾಯಿಗಳಿದ್ದೀರಲ್ಲ, ಇದಿರಿ. ಈ ಚಿಕ್ಕ ಮಕ್ಕಳು ಇದಾರ? ಈ ಮಕ್ಕಳು ಹಸಿವಾದಾಗ ಚಿಂತೆ ಮಾಡ್ತಾ ಕೊಂಡಿರ್ತಾರೇನ್ರಿ? ಅಯ್ಯೋ ಮನ್ಯಾಗ ರೇಷನ್ ಇದೆ ಇಲ್ಲೋ, ಅಪ್ಪ ಅಕ್ಕಿ ತಂದಾನ ಇಲ್ಲೋ, ಏನಾರು ಚಿಂತೆ ಮಾಡ್ತಾವ. ಏನ್ ಮಾಡ್ತಾವ? ಹಸಿವಾದಾಗ ಸೀದಾ ಬರ್ತಾವ, ಏನ್ ಹೇಳ್ತಾವೆ? ಮಮ್ಮಿ ಹಸಿವಾಗಿದೆ, ಊಟ. ಯಾಕೆ? ನಿನ್ನ ಮೇಲೆ ಗ್ಯಾರಂಟಿ ಅವರಿಗೆ ನೀವು ಊಟ ಹಾಕಿ ಹಾಕ್ತೀರಿ. ಇದೇ ಗ್ಯಾರಂಟಿ ನಿಮಗೆ ತಂದೆ ಮೇಲೆ ಹಾಕಿಲ್ಲ, ಪರಲೋಕದಲ್ಲಿರೋ ಅಪ್ಪನ ಮೇಲೆ ಹಾಕಿಲ್ಲ. ಮಕ್ಕಳಿಗೆ ನಿಮ್ಮ ಮೇಲಿರುವಷ್ಟು ನಂಬಿಕೆ ನಿಮಗೆ ನಿಮ್ಮಪ್ಪನ ಮೇಲೆ ಹಾಕಿಲ್ಲ. ನನಗೆ ಕಷ್ಟ ಬಂದಾಗ ಅಪ್ಪ ಇದ್ದಾನೆ ನೋಡ್ಕೊಳಕ್ಕೆ, ನಂಗೆ ರೋಗ ಬಂದಾಗ ಅಪ್ಪ ಇದ್ದಾನೆ ನೋಡ್, ಈ ಭರವಸೆ ನಿಮಗೆ ಹಾಕಿಲ್ಲ. ನಿಮ್ಮ ಕಷ್ಟ ದುಃಖ ಏನೇ ಬಂದಾಗಲೂ ನಿಮ್ಮ ಜೊತೆ ನಿಮ್ಮ ತಂದೆ ಇದ್ದಾನೆ. ಯೇಸು ಸ್ವಾಮಿ ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ಅವರು ತೂಕೊಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಅವಾಗ ನಿನ್ನ ಜೊತೆಗಿರ್ತಾರೆ, ನಿನ್ನನ್ನು ಕಾಯ್ತಿರ್ತಾರೆ, ನಿನಗೆ ಬೇಕಾಗಿ ಒದಗಿಸಿಕೊಡ್ತಾರೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನೀನು ಒಂದಕ್ಕಾಗಿ ಚಿಂತೆ ಮಾಡು, ನಾನು ಯಾರಿಗೆ ಸುವಾರ್ತೆ ಹೇಳಿ, ಯಾರಿಗೆ ಯೇಸು ಬಗ್ಗೆ ತಿಳಿಸಿ, ಇದೊಂದೇ ಚಿಂತೆ ಮಾಡಿ. ಓಕೆ? ಎಸ್, ಹೇಳ್ರಿ. ಇಷ್ಟು ದಿವಸ ಇನ್ನು ಮುಂದೆ ಯಾರು ದೇವರ ಉದ್ದೇಶವನ್ನ ಪೂರ್ಣಗೊಳಿಸಲು ನಾನು ಜೀವಿಸ್ತೇನೆ ಅಂತ ಹೇಳ್ತೀರಿ? ಹೊಸ ವರ್ಷದಲ್ಲಿ ದೇವರ ಉದ್ದೇಶ ನಿಂದಲ್ಲ. ನಿನ್ನ ಉದ್ದೇಶ ಏನು? ಈ ವರ್ಷದಲ್ಲಿ ಬಹಳ ದುಡ್ಡು ಮಾಡಬೇಕು, ಈ ವರ್ಷದಲ್ಲಿ ಬಹಳ ಮೀನು ಸೇಲ್ ಮಾಡಬೇಕು, ಈ ವರ್ಷದಲ್ಲಿ ಬಹಳ ಗರಂ ಮಸಾಲ ಸೇಲ್ ಆಗ್ಬೇಕು, ಬಿಸ್ನೆಸ್ ಎಲ್ಲಾ ಕಡೆ ವಿಸ್ತಾರವಾಗಿ, ನಿಮ್ಮ ಉದ್ದೇಶ. ಓಕೆ, ಬಟ್ ಈ ಉದ್ದೇಶಕ್ಕಾಗಿ ಜನ ಜೀವಿಸ್ತೀರಿ, ದೇವರ ಉದ್ದೇಶಕ್ಕಾಗಿ. 2024 ನಾನು ದೇವರ ಉದ್ದೇಶಕ್ಕಾಗಿ ಜೀವಿಸ್ತೀರಾ? ದೇವರಿಗೆ ಮಾತು ಕೊಡ್ತೀರಿ? ನನಗಲ್ಲ. ನಿಮ್ಮ ಕೈ ಯಾರು ನೋಡ್ತಾ ಇದ್ದಾರೆ? ದೇವರು ನೇಮಕ ಮಾಡಿದ ಕೆಲಸದಲ್ಲಿ ಆಲಸ್ಯಗಾರನೇನಾಗ್ತಾನೆ? ಇವತ್ತು ಕೈ ಎತ್ತಿ ಮತ್ತೆ ನಾಳೆ ನಿಮ್ಮ ಉದ್ದೇಶಕ್ಕಾಗಿ, ನಿಮ್ಮ ಹೊಟ್ಟೆಗಾಗಿ ಜೀವನ ಮಾಡ್ತಾ ಇದ್ರೆ ನೋಡ್ರಿ, ದುಡಿಯಕ್ಕೆ ಹೋಗ್ಬೇಡ ಅಂತ ಯಾರಿಗೆ ಹೇಳ್ತಿಲ್ಲ. ದುಡಿತದಲ್ಲಿಯೂ ದೇವರ ಉದ್ದೇಶವನ್ನು ನೆರವೇರಿಸಿ. ಆಮೇಲೆ ಬಹಳ ಜನ ನಿಮಗೆ ಸಿಗ್ತಾರೆ, ಬಹಳ ಜನ ಪರಿಚಯ ಆಗ್ತಾರೆ. ಹೇಳ್ರಿ, ಯೇಸುವನ್ನೇ ನಾನು ಪ್ರೀತಿಸ್ತಾರೆ, ಯೇಸುವನ್ನ ನಂಬು, ನಿನ್ನ ಜೀವಿತ ಬದಲಾಗ್ತದೆ, ದೇವರು ನಿನ್ನ ಉದ್ಧಾರ ಮಾಡ್ತಾರೆ. ನಿನ್ನ ಕೆಲಸ ಹೇಳುದ್ರಿ, ಕಾರ್ಯ ಮಾಡೋರು ದೇವ್ರಿ. ಓಕೆ, ನೆಕ್ಸ್ಟ್ ಹೇಳ್ರಿ, ದೇಶಗಳಿಗೆ ಸುವಾರ್ತೆಯನ್ನು ತಲುಪಲು ನನ್ನನ್ನು ತೊಡಗಿಸಿಕೊಳ್ತೇನೆ. ಎಷ್ಟು ಜನ? ದೇಶಕ್ಕೆ ಬೇಡ್ರಿ, ಅಟ್ಲೀಸ್ಟ್ ನಿಮ್ಮ ಏರಿಯಾಗೆ, ನೀವು ಇರುವಂತ ಏರಿಯಾಗೆ ಸುವಾರ್ತೆ ಹರಡಲು ನನ್ನನ್ನು ತೊಡಗಿಸ್ಕೊಳ್ತೇನೆ. ಎಷ್ಟು ಜನ ಹೇಳ್ತೇನೆ? ನಾನು ಹೇಳ್ತೇನೆ. ಭಾಳ ಜನರ ಕೈ ಕಾಣ್ತಿಲ್ಲ. ಯಾಕೆ ಹೇಳ್ರಿ? ಅಯ್ಯೋ ದೇವರ ಕೈ ಎತ್ತೀರಿ, ಏನ್ ಮಾಡೋದಪ್ಪ? ಹಲೋ, ದೇವರ ಕರಿವಿಕೆ. ಎಷ್ಟು ಜನರಿಗೆ 1 ಲಕ್ಷ ರೂಪಾಯಿ ಬೇಕಂದ್ರೆ ಏನ್ ಮಾಡ್ತೀರಿ? ಈಗ ಏನ್ ಮಾಡ್ತೀರಿ? ಎಷ್ಟು ಜನರಿಗೆ ಗಿಫ್ಟ್ ಬೇಕು ಅಂದ್ರೆ ಏನ್ ಮಾಡ್ತೀರಿ? ಎಲ್ಲರೂ ಕೈ ಎತ್ತೀರಿ. ಎಷ್ಟು ಜನ ಸುವಾರ್ತೆ ಸಾರ್ಲಿಕ್ಕೆ ತೊಡಗಿಸ್ಕೋತೀವಿ ಅಂದ್ರೆ ಯಾರು ಎತ್ತಿಲ್ಲ. ಯಾಕೆ? ನನ್ನ ಕೆಲಸ ಅಲ್ಲ. ಮೋಶೆ ಹೇಳ್ದಂಗೆ ಹೇಳಿದ್ರೆ ದೇವ್ರು ನಿಮ್ಮ ಮೇಲೆ ಕೋಪಗೊಳ್ತಾನೆ. ಹಲೋ, ಹೇಳ್ರಿ, ನಿಮ್ಮ ಏರಿಯಾ ಅಂಕೋಲ, ಗೋಕರ್ಣ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಓಕೆ, ಇಲ್ಲೆಲ್ಲ ಸುವಾರ್ತೆನ ಹರಡಿಸೋದಕ್ಕೆ ನಿಮ್ಮ ನೀವು ತೊಡಗಿಸ್ಕೊಳ್ತೀರಾ? ಮಾತಾಡ್ರಿ, ಹೇಳ್ರಿ, ಎಸ್, ನಾನು ತೊಡಗಿಸ್ಕೊಳ್ತೇನೆ. ಇದನ್ನ ದೇವ್ರ ಮುಂದೆ ಹೇಳ್ರಿ, ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಓಕೆ, ಕಲಿಯಲು ಬೆಳೆಯಲು ನಾನು ಇಷ್ಟಪಡ್ತೇನೆ. ಎಷ್ಟು ಜನ? ಏನ್ ಕಲಿದು? ಇಂಜಿನಿಯರಿಂಗ್ ಅಲ್ಲ, ದೇವರ ವಾಕ್ಯ ಕಲಿಯಲು, ದೇವರ ವಾಕ್ಯದಲ್ಲಿ ಬೆಳೆಯಲು ಇಷ್ಟಪಡೋರು ಬೈಬಲ್ ಸ್ಟಡಿ ಬರ್ತಾರೆ. ಸುಮ್ಮನೆ ಹೇಳುವುದಲ್ಲ. ಎಸ್, ನಾನು ಬರ್ತೇನೆ. ನಾನು ಹೇಳ್ತೇನೆ, ದೇವರ ವಾಕ್ಯ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಭಾನುವಾರ ನಿಮಗೆಲ್ಲ ಏನ್ ಸಿಗ್ತದೆ ಗೊತ್ತಾ? ಇಲ್ಲಿ ಜಸ್ಟ್ ಸ್ವೀಟ್ ಸಿಗ್ತದೆ, ಕಾಮನ್ ಫುಡ್ ಸಿಗ್ತದೆ. ಆದ್ರೆ ಮೀನ್ ಫ್ರೈ, ತಂದೂರಿ ಎಲ್ಲ ಸಿಗೋದು ಬೈಬಲ್ ಸ್ಟಡಿ. ಇಲ್ಲಿ ಬರೀ ಹಾಲು ಅಷ್ಟೇ ಕೊಡ್ತೀವಿ ನಾವು. ಯಾಕೆ ಹೇಳ್ರಿ? ಎಲ್ಲರಿಗೂ ಒಂದೇ ರೀತಿಯಾದ ಮೈಂಡ್ ಸೆಟ್ ಇರುವುದಿಲ್ಲ. ಅದಕ್ಕಾಗಿ ಎಲ್ಲರಿಗೂ ಬೇಕಾಗಿದ್ದ ಹಾಲು ಅಷ್ಟೇ ಕೊಡ್ತೀವಿ. ಚಿಕನ್ ಬೇಕು, ಬಿರಿಯಾನಿ ಬೇಕಂದ್ರೆ ನೀವು ಬೈಬಲ್ ಸ್ಟಡಿ ಬರ್ಬೇಕು, ಆಳವಾಗಿ ದೇವರ ವಾಕ್ಯದಲ್ಲಿ ಕಲಿತೀವಿ. ಓಕೆ, ಹೊಸ ವರ್ಷದಲ್ಲಿ ನೀವು ಮಾಡುವಂತ ಇತರರು ಕೇಳುವ ಮೊದಲೇ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತೇನೆ.
ದೇವರ ಸೇವೆ, ದೇವರ ಕೆಲಸ, ಏನೇ ಇನ್ನೊಬ್ರು ಹೇಳೋಕ್ಕಿಂತ ಮುಂಚೆ ಇನಿಷಿಯೇಟಿವ್ ತಗೊಂಡು ಕೆಲಸ ಮಾಡ್ತೀರಾ? ಪಾಸ್ಟರ್ ನಂಗೆ ಹೇಳಿಲ್ರಿ, ನಾನು ಯಾಕೆ ಮಾಡ್ಲಿ? ನನ್ನ ಡ್ಯೂಟಿ ಅಲ್ಲ, ಇವ್ರ ಡ್ಯೂಟಿ. ಹಲೋ, ಇನಿಷಿಯೇಟಿವ್ ತಗೊಳ್ರಿ. ನೆಕ್ಸ್ಟ್, ದೇವರು ಆಶೀರ್ವದಿಸಿ ಕೊಟ್ಟ ಆತ್ಮಿಕ ವರಗಳನ್ನು ಆತನ ಮಹಿಮೆಗಾಗಿ ಬಳಸುತ್ತೇನೆ. ಎಷ್ಟು ಜನರಿಗೆ ದೇವರ ವರಗಳ ಗಿಫ್ಟ್ ಕೊಟ್ಟಿದ್ದಾರೆ? ಗಿಫ್ಟ್ ಕೊಟ್ಟಿದಾರ? ನಿಮಗಿಲ್ಲ? ಪ್ರೀತಿ ಮಾಡೋ ಗಿಫ್ಟ್ ಕೊಟ್ಟಿಲ್ಲ ದೇವರು? ಪ್ರಾರ್ಥನೆ ಮಾಡೋ ಗಿಫ್ಟ್ ಕೊಟ್ಟಿಲ್ಲ? ಸುವಾರ್ತೆ ಹೇಳೋ ಗಿಫ್ಟ್ ಕೊಟ್ಟಿಲ್ಲ? ಕೊಟ್ಟಿಲ್ಲ? ಸ್ವಸ್ಥತೆ ಮಾಡೋ ಗಿಫ್ಟ್ ಕೊಟ್ಟಿಲ್ಲ? ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಅದನ್ನ ದೇವರ ನಾಮಕ್ಕಾಗಿ ಯೂಸ್ ಮಾಡಿ. ಯಾರಿಗಾದ್ರು ಆರಾಮಿಲ್ಲ ಅಂದ್ರೆ ಪಾಸ್ಟಿಗೆ ಫೋನ್ ಮಾಡಬೇಡ್ರಿ, ಪಾಸ್ಟರ್ ಇವ್ರಿಗೆ ಹೊಟ್ಟೆ ನೋವಂತ್ರಿ ಫೋನ್ ಮಾಡಿ. ಹಲೋ, ನಿನ್ನನ್ನು ದೇವ್ರು ಯಾಕೆ ಆರಿಸ್ಕೊಂಡಿದ್ದಾರೆ? ಯಾರಿಗಾರು ಆರಾಮಿಲ್ಲ ಅಂದ್ರೆ ಅವ್ನ ತಲೆ ಮೇಲೆ ಕೈ ಇಟ್ಟು ಹೇಳು, ಯೇಸು ನಾಮದಲ್ಲಿ ಗುಣ ಆಗ. ನಿನ್ನ ನಂಬಿಕೆಯನ್ನು ನೋಡಿ ದೇವ್ರು ಗುಣಪಡಿಸ್ತಾರೆ. ಎಲ್ಲ ರಿಕ್ವೆಸ್ಟ್ ನಮಗೆ ಬರ್ಬೇಕಂತೇನಿಲ್ಲ, ದೇವ್ರು ನಿಮ್ಮನ್ನು ಅದಕ್ಕೆ ಆರಿಸ್ಕೊಂಡಿದ್ದಾರೆ. ನಿನ್ನಲ್ಲಿರೋ ವರವನ್ನ ದೇವರಿಗಾಗಿ ಯೂಸ್ ಮಾಡಿ. ಸುವಾರ್ತೆ ಹೇಳುವ ವರವನ್ನು ಯೂಸ್ ಮಾಡಿ, ಪ್ರೀತಿ ಮಾಡುವ ವರವನ್ನು ಯೂಸ್ ಮಾಡ್ರಿ. ಓಕೆ, ಎಸ್. ದೇಶಗಳು ತಲುಪುವ ದರ್ಶನವನ್ನು ಇತರು ಹೊಂದಿಕೊಳ್ಳಲು ಸಹಾಯ ಮಾಡ್ತಾರೆ. ದೇವರ ದರ್ಶನ ಏನು? ಇಡೀ ದೇಶಕ್ಕೆ ಸುವಾರ್ತೆಯನ್ನ ತಲುಪಬೇಕು. ಇದನ್ನು ಹೊಂದಿಕೊಳ್ಳಿ, ಇನ್ನೊಬ್ಬರಿಗೆ ಸಹಾಯ ಮಾಡ್ತೀರಾ? ಉದಾಹರಣೆಗೆ, ಇವತ್ತು ನಮ್ಮ ಚರ್ಚಲ್ಲಿ ಯಾರಾದ್ರೂ ನಾನು ಹಳ್ಳಿಗೆ ಹೋಗಿ ಸುವಾರ್ತೆ ಸಾರ್ತೇನ್ರಿ, ಅವ್ನಿಗೆ ಹೆಲ್ಪ್ ಮಾಡಕ್ಕೆ ಎಷ್ಟು ಜನ ರೆಡಿ ಇದ್ರಿ? ರೆಡಿ ಇದ್ದೀರಾ? ನಾನು ದೇಶಕ್ಕೆ ಇಡೀ ಅಂಕೋಲಾಗೆ ನಾನು ಸುವಾರ್ತೆಗಾರನಾಗ ಹೋಗ್ತಾ ಇದ್ದೇನ್ರಿ, ನಂಗೆ ಸಹಾಯ ಮಾಡ್ರಿ ಅಂದ್ರೆ ಎಷ್ಟು ಜನ ರೆಡಿ ಇದ್ದೀರಿ? ಅಟ್ಲೀಸ್ಟ್ ನಿಮ್ಮಿಂದ ಆಗ್ಲಿಲ್ವಾ ಸುವಾರ್ತೆ ಹೇಳೋರಿಗೆ ಸಹಾಯ ಮಾಡ್ರಿ. ಬಾರ್ನಬನ ಸೇವೆ ಆದ್ರೂ ಮಾಡ್ರಿ. ಬಾರ್ನಬ ಏನ್ ಮಾಡ್ತಿದ್ದ? ಬಾರ್ನಬ ಸುವಾರ್ತೆ ಸಾರ್ತಿರ್ಲಿಲ್ಲ. ಪೌಲ್ ಹೋಗುವಾಗ ಅವನ ಜೊತೆ ಹೋಗ್ತಿದ್ದ ಅಷ್ಟೇ. ನೀವು ಬರ್ತೀರಾ? ಜೊತೆಯಾಗಿ ಹೋಗ್ತೀರಾ? ಸಹಾಯ ಮಾಡ್ತೀರಾ? ಇಡೀ ಪೌಲನ ಖರ್ಚು ಬಾರ್ನಬ ನೋಡ್ಕೊಳ್ತಿದ್ದ, ಲೂಕ ನೋಡ್ಕೊಳ್ತಿದ್ದ. ಯಾಕೆ ಹೇಳ್ರಿ? ನಮ್ಗಂತೂ ಅದು ಸಾರಕ್ಕೆ ಆಗ್ತಿಲ್ಲ, ಅಟ್ಲೀಸ್ಟ್ ಹೇಳೋನಿಗೆ ಅದನ್ನ ನಾನು ಏನ್ ಮಾಡ್ತೇನೆ? ಸಪೋರ್ಟ್ ಮಾಡ್ತೇನೆ. ಅದನ್ನಾದ್ರೂ ಮಾಡ್ತೇನೆ. ಓಕೆ, ನೆಕ್ಸ್ಟ್, ದೇವರಿಂದ ಬಂದ ಕಾರ್ಯವನ್ನು ಪೂರ್ಣಗೊಳಿಸಲು ಇತರಿಗೆ ಪ್ರೋತ್ಸಾಹಿಸ್ತೇನೆ. ನಿಜವಾಗಿ ಹೇಳ್ತೇನೆ, ಒಬ್ಬರನ್ನೊಬ್ರು ಪ್ರೋತ್ಸಾಹ ಮಾಡ್ರಿ. ಯಾರಾದ್ರೂ ತಪ್ತಾ ಇದ್ದಾರಾ? ಪ್ರೋತ್ಸಾಹ. ದೇವ್ರು ನೀನು ಇದಕ್ಕಾಗಿ ಕರೆದಿದ್ದಾನೆ ಮಗ, ಬ್ರದರ್, ಸಿಸ್ಟರ್, ದೇವ್ರನ್ನ ಇದಕ್ಕಾಗಿ ಕರೆದಿದ್ದಾನೆ, ಪ್ರೋತ್ಸಾಹ ಮಾಡಿ. ಅವ್ರು ತಪ್ಪಿ ಹೋಗುವಾಗ ಅವ್ರನ್ನ ಎನ್ಕರೇಜ್ ಮಾಡಿ. ಓಕೆ, ನೆಕ್ಸ್ಟ್, ನಾನು ದೇವರ ಕರೆಯುವಿಕೆಯನ್ನು ಗೌರವಿಸ್ತೇನೆ. ಗೌರವಿಸ್ತೀರಾ? ನಿಜವಾಗ್ಲು ಹೆಂಗೆ ಗೊತ್ತಾಗ್ತದೆ ಗೌರವಿಸ್ತೇನೆ ಅಂತ ಹೇಳಿ? ಈಗ ನನ್ನ ಮಾತನ್ನ ನೀವು ಗೌರವಿಸ್ತೇನೆ ಅಂತ ಹೆಂಗ್ ಗೊತ್ತಾಗ್ತದೆ? ನನ್ನ ಮಾತು ಕೇಳಿದಾಗ. ನೀವು ದೇವರ ಕರೆಯನ್ನು ಗೌರವಿಸ್ತೇನೆ ಅಂತ ಹೆಂಗ್ ಗೊತ್ತಾಗತ್ತೆ? ದೇವರು ಏನ್ ಹೇಳ್ತಾನೆ ಅದನ್ನ ಕೇಳಿದ್ರೆ ದೇವರ ಕಾರ್ಯವನ್ನು ನೀವೇನ್ ಮಾಡ್ತೀರಿ? ಗೌರವಿಸ್ತೀರಿ. ಲಾಸ್ಟ್, ನಾನು ದೇವರ ಕರೆಯುವಿಕೆಗೆ ವಿಧೇಯನಾಗ್ತೇನೆ. ಎಷ್ಟು ಜನ ನಿಜವಾಗ್ಲು ಇಷ್ಟೆಲ್ಲ ಹೇಳಿದ್ವಲ್ಲ, ಇದಕ್ಕೆ ವಿಧೇಯರಾಗ್ತೀರ ಫೈನಲ್ ಆಗಿ? ಓಕೆ, ನಿಜವಾಗಿ ವಿಧೇಯರಾಗುದ? ಎದ್ದು ನಿಂತ್ಕೊಂಡು ದೇವರಿಗೆ ಹೇಳಿ, ದೇವರೇ, ಇವತ್ತು ನೀನು ನನಗೆ ಏನೆಲ್ಲ ಹೇಳಿದಿ ಇದಕ್ಕೆ ನಾನು ವಿಧೇಯನಾಗ್ತೇನೆ.